हरिः ओम्। भद्रं कर्णेभिः शृणुयाम देवाः, भद्रं पश्येमाक्षभिर्यजत्राः, स्थिरैरङ्गैस्तुष्टुवागुंसस्तनूभिः, व्यशेम देवहितं यदायुः। स्वस्ति न इन्द्रो वृद्धश्रवाः, स्वस्ति नः पूषा विश्ववेदाः, स्वस्ति नस्तार्क्ष्यो अरिष्टनेमिः, स्वस्ति नो बृहस्पतिर्दधातु। ॐ शान्तिः शान्तिः शान्तिः। ॐ शन्नो मित्रः शं वरुणः, शन्नो भवत्वर्यमा, शन्न इन्द्रो बृहस्पतिः, शन्नो विष्णुरुक्रमः। नमो ब्रह्मणे नमस्ते वायो, त्वमेव प्रत्यक्षं ब्रह्मासि, त्वामेव प्रत्यक्षं ब्रह्म वदिष्यामि, ऋतं वदिष्यामि, सत्यं वदिष्यामि, तन्मामवतु, तद्वक्तारमवतु, अवतु माम् अवतु वक्तारम्। ॐ शान्तिः शान्तिः शान्तिः। ॐ सहनाववतु, सहनौ भुनक्तु, सह वीर्यङ्करवावहै, तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। ते ध्यानयोगानुगता अपश्यन् देवात्मशक्तिं स्वगुणैर्निगूढां, यः कारणानि निखिलानि तानि ಕಾಲಾತ್ಮಯುಕ್ತಾನಿ ಅಧಿತಿಷ್ಠತಿ ಏಕಃ. ಈ ಒಂದು ವಿಚಾರವನ್ನ ನಾವು ನೋಡ್ತಾ ಇದ್ವಿ. ಬ್ರಹ್ಮವಾದಿಗಳು ತಾವು ಪ್ರಶ್ನೆ ಮಾಡ್ಕೊಳ್ತಾ ಬಂದ್ರು, ಬ್ರಹ್ಮ ಅಂದ್ರೆ ಏನು, ಅದು ಯಾವುದು, ಅದರ ಸ್ವರೂಪ ಏನು, ಮತ್ತೆ ಈ ಪ್ರಪಂಚ ಯಾಕಿದೆ ಇತ್ಯಾದಿ ವಿಚಾರದಲ್ಲಿ ಚರ್ಚೆಗಳು ಮಾಡಿಕೊಂಡಾಗ ಈಗಾಗಲೇ ಎಷ್ಟೋ ಚಿಂತನ ಮಂಥನಗಳಾಗಿದೆ, ಎಷ್ಟೋ ವಿಚಾರಗಳು ಬಂದಿದೆ. ಅದರ ಪ್ರಕಾರವಾಗಿ ಏನೇನು ಇದೆಯಪ್ಪ ಅಂತ ಕೇಳಿದ್ರೆ ಕಾಲ, ನಿಯತಿ ಇತ್ಯಾದಿಯಾಗಿ ಅಂದ್ರೆ ಯಾವುದು ಇದು ಯಾವುದು ಆತ್ಮ ಬ್ರಹ್ಮ ಅಂದ್ರೆ ಯಾವುದು ಅನ್ನುವುದನ್ನ ವಿವರಿಸುವಾಗ ಕಾಲ, ನಿಯತಿ ಇತ್ಯಾದಿಯಾಗಿ ಸ್ವಭಾವ, ಹೀಗೆ ಒಂದೊಂದು ಚಿಂತನಕಾರರು ಅಂದ್ರೆ ಒಂದೊಂದು ದರ್ಶನಕಾರರು ಒಂದೊಂದು ರೀತಿ ಬ್ರಹ್ಮತತ್ವವನ್ನ ತಮ್ಮೊಳಗೆ ಕಂಡುಕೊಂಡವರು ಹೇಳಿದ್ದಾರೆ. ಆದ್ರೆ ಇದು ಆ ಉತ್ತರ ಪರಿಪೂರ್ಣ ಅಂತ ಅನ್ಸಲ್ಲ. ಆ ಉತ್ತರದಲ್ಲಿ ಏನೋ ಒಂದು ಲೋಪ ಇದೆ. ಆದ್ರಿಂದ ಹಾಗಾದ್ರೆ ಇನ್ನೇನು ಅಂತ ಯೋಚನೆ ಮಾಡ್ತಾ ಇದ್ದಾಗ ಬ್ರಹ್ಮವಾದಿಗಳು ತಾವು ಕಂಡುಕೊಂಡ್ರು. ಏನಂತ, ಯಾವ ರೀತಿ ಕಂಡುಕೊಂಡ್ರು? ಧ್ಯಾನ ಯೋಗದಿಂದ ಕಂಡುಕೊಂಡ್ರು. ಅದು ಕೂಡ ಧ್ಯಾನ ಯೋಗದಲ್ಲಿ ಗತ ಹೋದ್ರು, ಒಂದು ಬಾರಿ ಹೋಗಿದ್ದಲ್ಲ, ಅನುಗತ, ಮತ್ತೆ 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 ಮತ್ತೆ. ಈಗ ಶ್ರೀರಾಮಕೃಷ್ಣರಿಗೆ ದೇವರು ಪ್ರತ್ಯಕ್ಷ ಆದ್ಮೇಲೆ ಒಂದ್ಸಲಿ ಪ್ರತ್ಯಕ್ಷ ಆಯ್ತಲ್ಲ, ಮತ್ತಿನ್ಯಾಕೆ ಅನ್ಕೊಳ್ಳಿಲ್ಲ. ಅದನ್ನೇ ತೋತಾಪುರಿ ಹೇಳುವಾಗಲೂ ಕೂಡ ಯಾರಿಗೇ ಆಗ್ಲಿ ದೇವರು ಪ್ರತ್ಯಕ್ಷ ಆಗಿದ್ದಾನೆ, ದೇವ್ರ ಜೊತೆ ಮಾತಾಡ್ತಾ ಇರಬಹುದು, ಸಿದ್ಧಿಗಳಾಗಿರ್ಬಹುದು, ಇದೆಲ್ಲ ಆಗಿದೆ ಅಂತ ಅಭ್ಯಾಸವನ್ನ ಸಾಧನೆಯನ್ನ ಬಿಟ್ಟರೆ ಅವರು ಮತ್ತೆ ಬೀಳೋದೆ. ಆದ್ರಿಂದ ಸಾಧನೆ ಅಭ್ಯಾಸ ನಿರಂತರ ಇರಬೇಕು. ಇಲ್ಲಿ ಧ್ಯಾನ ಯೋಗ ಅನುಗತ, ಧ್ಯಾನ ಯೋಗವನ್ನ ಆಶ್ರಯಿಸ್ಕೊಂಡ್ರು, ಅದರಲ್ಲಿ ಹೋದ್ರು,
ಹೋದಾಗ ಒಂದು ತತ್ವ ಕಾಣುತ್ತೋ ಅವರಿಗೆ. ಆದರೆ ಮತ್ತೆ ಮತ್ತೆ ಅದನ್ನ ಅಂದ್ರೆ ಇದು ಒಂದ್ಸಲ ಕಂಡಿದ್ದೀವಿ ಭ್ರಮೇನ ನಿಜಾನ ಮತ್ತೆ ನನಗ ಮಾತ್ರನಾ ಈ ರೀತಿಯಾಗಿ ಮತ್ತೆ ಮತ್ತೆ ಅದೇ ಮಾರ್ಗದಲ್ಲಿ ಹೋಗಿ 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 ಅವರು ಅಪಶ್ಯನ್ ಅಂದ್ರೆ ಅಪಶ್ಯನ್ ಅಂದಾಗ ಕಂಡರು, ಸುಮ್ನೆ ಕೇಳಲಿಲ್ಲ ಅಥವಾ ಏನೋ ಭಾವನೆಗಳಾಗ್ಲಿಲ್ಲ, ಚೆನ್ನಾಗಿ ಸ್ಪಷ್ಟವಾಗಿ ಮೂರ್ತಿಯನ್ನ ವಿಚಾರವನ್ನ ಭಾವನೆಯನ್ನ ಕಂಡುಕೊಂಡ್ರು. ಏನನ್ನು ಕಂಡ್ರು ಆತ್ಮಯೋಗದಲ್ಲಿ ಅಂತ ಕೇಳಿದ್ರೆ ಸ್ವಗುಣೈಹಿ ನಿಗೂಢಾಂ ದೇವಾತ್ಮ ಶಕ್ತಿಂ, ತನ್ನ ಗುಣಗಳಿಂದ ತಾನು ಮರೆಯಾಗಿರುವ, ಹೇಗೆ ಕಾರಣದಲ್ಲಿ ಕಾರಣ ಕಾರ್ಯದಲ್ಲಿ ತಾನು ಮರೆಯಾಗ್ಬಿಡುತ್ತೆ. ಅಂದ್ರೆ ಈಗ ಉದಾಹರಣೆಗೆ ತೈಲ ಇದೆ, ತೈಲ ಅನ್ನೋದು ಕಾರ್ಯ ಅಂದ್ರೆ ಎಣ್ಣೆ, ಆ ತೈಲ ಅನ್ನೋದು ಕಾರ್ಯ ಅನ್ನೋದು ಬಂದಾಗ ಕಾರಣವಾದಂತಹ ಬೀಜ ಎಲ್ಲಿರುತ್ತೆ, ಎಳ್ಳೆಲ್ಲಿರುತ್ತೆ, ಕಡ್ಲೆಕಾಯಿ ಬೀಜ ಎಲ್ಲಿರುತ್ತೆ, ಕೊಬ್ಬರಿ ಎಲ್ಲಿರುತ್ತೆ, ಆ ರೂಪ ಹೊರಟು ಹೋಗಿರುತ್ತೆ. ಹಾಗೆ ಇಲ್ಲಿ ಇವರು ಹೇಳ್ಕೊಂಡು ಬಂದಿದ್ದೇನು, ಪ್ರಪಂಚ ಅಂದ್ರೇನು, ಪ್ರಪಂಚಕ್ಕೂ ನಾನು ಅನ್ನುವುದಕ್ಕೂ ಇರುವ ಸಂಬಂಧ ಏನು, ಇದೆಲ್ಲ ಹೇಳಿದ್ರಲ್ಲ, ಆ ಎಲ್ಲವನ್ನ ಅವರು ನೋಡಿದ್ದು ಎಲ್ಲಪ್ಪ ಅಂದ್ರೆ ಈ ಚರಾಚರಾತ್ಮಕವಾದಂತಹ ಪ್ರಪಂಚದಲ್ಲಿ ನಿಗೂಢವಾಗಿರುವಂತ ದೇವಾತ್ಮ ಶಕ್ತಿಯನ್ನ ಅವರು ಕಂಡರು, ಅಪಶ್ಯನ್. ಇದನ್ನ ನಾವು ಅವತ್ತು ಹೇಳ್ಕೊಂಡಿದ್ವಿ. ಈಗ ಇಲ್ಲಿ ದೇವಾತ್ಮ ಶಕ್ತಿ ಅಂದ್ರೆ ಏನು, ಅದಕ್ಕೆ ಅನೇಕ ವಿಧವಾದ ವಿವರಣೆಗಳನ್ನ ಕೊಡ್ತಾರೆ. ಒಂದು ಆತ್ಮ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಯಚ್ಚಾಪ್ನೋತಿ ಯದಾದತ್ತೆ ಇತ್ಯಾದಿಯಾಗಿ ಆತ್ಮದ ಲಕ್ಷಣ ಏನಿದೆ ಅದರಂತೆ ಯಾವುದು ಎಲ್ಲವನ್ನ ವ್ಯಾಪಿಸಿಕೊಂಡಿದೆಯೋ ಅನ್ನುವ ಅರ್ಥದಲ್ಲಿ ತಗೊಂಡ್ರೆ, ಈಗ ದೇವ ಎನ್ನುವ ಶಬ್ದ ದೇವಾತ್ಮ ಶಕ್ತಿನಲ್ಲಿ ದೇವ ಅನ್ನುವ ಶಬ್ದ ಏನಪ್ಪಾ ಹೇಳುತ್ತೆ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಎಂಬ ಕೆಲಸವನ್ನ ಲೀಲೆಯಂತೆ ಆಟದಂತೆ ಯಾವುದು ಮಾಡುತ್ತೋ ಅದು ದೇವ. ಈಗ ಅಂಥ ಸೃಷ್ಟಿ ಸ್ಥಿತಿ ಲಯಗಳು ಯಾವ ಪರಮಾತ್ಮನಿಗೆ ಅಥವಾ ಪರಬ್ರಹ್ಮನಿಗೆ ಪರಮೇಶ್ವರನಿಗೆ ಒಂದು ಲೀಲೆಯಾಗಿದೆಯೋ ಅಂಥ ದೇವ ಎಲ್ಲಿ ಆತ್ಮಶಕ್ತಿ ಅಂದ್ರೆ ಈ ಒಂದು ಚೈತನ್ಯದೊಳಗೆ ಯಾವ ಚೈತನ್ಯವನ್ನ ಇವರು ಕಂಡ್ರೋ ಅದು ಮುಂದಕ್ಕೆ ಯಾವುದು, ಅದರ ಹೆಸರೇನು ಅಂತ ಮುಂದಿನ ಮಂತ್ರದಲ್ಲಿ ಬರುತ್ತೆ. ಆ ಶಕ್ತಿ ಏನಾಗಿದೆ, ದೈವತ್ವವನ್ನ ಪೂರ್ಣ ತುಂಬಿಕೊಂಡ್ಬಿಟ್ಟಿದೆ, ಅಥವಾ ಆ ಶಕ್ತಿಯೊಳಗೆ ದೈವತ್ವ ಎನ್ನುವುದು ಸಂಪೂರ್ಣ ವ್ಯಾಪಿಸಿಕೊಂಡಿದೆ. ಅದು ಒಂದು ಅರ್ಥ. ಆದ್ರಿಂದ ಯಾವ ದೇವ ಅಂದ್ರೆ ಯಾವ ಒಂದು ಪರಮೇಶ್ವರ ಅಥವಾ ಪರಬ್ರಹ್ಮ ಎಂಬುದು ಬ್ರಹ್ಮ ವಿಷ್ಣು ಶಿವಾತ್ಮಕವಾಗಿ ಸೃಷ್ಟಿ ಸ್ಥಿತಿ ಲಯಾದಿ ಕೆಲಸಗಳನ್ನ ಮಾಡುವುದಕ್ಕೆ ಬೇಕಾದ ಸೃಷ್ಟ್ಯಾತ್ಮಕ ಶಕ್ತಿ, ಸ್ಥಿತ್ಯಾತ್ಮಕ ಶಕ್ತಿ, ಲಯಾತ್ಮಕ ಶಕ್ತಿಯನ್ನ ಏನ್ ಮಾಡ್ಕೊಂಡಿದೆ, ಸಂಪೂರ್ಣ ಆ ಪರಾತ್ಪರ ಶಕ್ತಿಯಿಂದ ಹೀರ್ಕೊಂಡಿದೆ. ಆ ಸಂಪೂರ್ಣ ಪರಾತ್ಪರ ಶಕ್ತಿ ಈ ಎಲ್ಲಾದರ ಒಳಗೆ ಅಂದ್ರೆ ಸೃಷ್ಟ್ಯಾತ್ಮಕ ಶಕ್ತಿಯೊಳಗೆ, ಸ್ಥಿತ್ಯಾತ್ಮಕ ಶಕ್ತಿಯೊಳಗೆ, ಲಯಾತ್ಮಕ ಶಕ್ತಿಯೊಳಗೆ ಆಮೂಲಾಗ್ರ ಒಂದು ಅಣುವಿನಷ್ಟು ಜಾಗ ಬಿಡದಂತೆ ತುಂಬಿಕೊಂಡಿರುವುದನ್ನು ಅಪಶ್ಯನ್. ಇದನ್ನೇ ನಾವು ಸಹಸ್ರನಾಮಗಳಲ್ಲಿ ನೋಡ್ತೇವೆ. ತಾಯಿಯ ಒಂದು ಲಲಿತ ಇದರಲ್ಲಿ ಬಂದಾಗ ಚರಾಚರಾತ್ಮಿಕ, ಇದು ಗೀತೆಯಲ್ಲೂ ನಮಗ್ ಸಿಕ್ಕತ್ತೆ. ಏನಂದ್ರೆ ಚರಾಚರವನ್ನ ತನ್ನ ಸ್ವರೂಪವಾಗಿ ಚರಾಚರದಲ್ಲಿ ಅಣು ಮಾತ್ರವೂ ಬಿಡದಂತೆ ತಾನು ವ್ಯಾಪಿಸಿಕೊಂಡು ಇರುವವಳಾಗಿ ಚರಾಚರಾತ್ಮಿಕ. ಅವೆಲ್ಲವೂ ಕೂಡ ಎಲ್ಲಿದೆ, ಚರಾಚರಗಳಲ್ಲಿ ಅಣು ಮಾತ್ರವೂ ಬಿಡದಂತೆ ಆ ಪರಮೇಶ್ವರ ಶಕ್ತಿ, ಪರಾತ್ಪರ ಶಕ್ತಿ ಇದೆ, ವ್ಯಾಪಿಸಿಕೊಂಡಿದೆ. ಆ ಚರಾಚರಗಳೆಲ್ಲ ಯಾರೊಳಗಿದೆ, ಪರಾತ್ಪರನೊಳಗಿದೆ. ಆ ರೀತಿಯಲ್ಲಿ ಅವಿಭಕ್ತಂ ವಿಭಕ್ತೇಶು ಇದೆಲ್ಲ ಗೀತಾಚಾರ್ಯನು ಹೇಳ್ತಾನೆ. ಹಾಗೆ ಈ ದೇವಾತ್ಮ ಶಕ್ತಿ, ಯಾವ ಒಂದು ದೇವ ಸೃಷ್ಟಿಸ್ಥಿತಿ ಎಂಬ ದೇವ್ರು ಅನ್ನುವ ಧಾತುವಿಗೆ ಕ್ರೀಡಾ ಅಂತ ಅರ್ಥ. ಏನು ಕ್ರೀಡಾ ಅಂದ್ರೆ ಸೃಷ್ಟಿ ಸ್ಥಿತಿ ಲಯಗಳೇ ಕ್ರೀಡೆ. ಆ ರೀತಿಯಾಗಿರುವಂತಹ ದೇವನ ಶಕ್ತಿಯನ್ನ ತನ್ನೊಳಗೆ ಆಮೂಲಾಗ್ರವಾಗಿ ವ್ಯಾಪಿಸಿಕೊಂಡಿದೆಯೋ ಅದು ದೇವಾತ್ಮ ಶಕ್ತಿ. ಹಾಗೆ ದೇವ ಅನ್ನುವುದಕ್ಕೆ ಸ್ತುತಿ ಎನ್ನುವ ಅರ್ಥ ಇದೆ. ಯಾವ ಪರಮೇಶ್ವರ ಪರಬ್ರಹ್ಮ ತಾನು
ಎಲ್ಲರಿಂದಲೂ ಅಂದ್ರೆ ದೇವಾದಿ ದೇವತೆಗಳಿಂದಲೂ, ಯಕ್ಷಗಂಧರ್ವ ಕಿನ್ನರರಿಂದಲೂ, ತ್ರಿಲೋಕದಲ್ಲಿ ವಾಸಿಸುವವರಿಂದಲೂ, ಎಲ್ಲರಿಂದಲೂ ಸ್ತುತಿಸಲ್ಪಡ್ತಾನೋ ಅವನೊಬ್ಬನೇ. ಅವನಿಗೆ ಹೆಸರುಗಳು ಬೇರೆ ಇರಬಹುದು. ಅವನ ಒಂದು ಶಕ್ತಿಯನ್ನ ತನ್ನೊಳಗೆ ಪೂರ್ಣವಾಗಿ ತುಂಬಿಕೊಂಡು ವ್ಯಾಪಿಸಿಕೊಂಡಿರುವುದು ಯಾವುದೋ ಅದು ದೇವಾತ್ಮ ಶಕ್ತಿ. ಮತ್ತೆ ಆ ಶಕ್ತಿ ಏನ್ ಮಾಡುತ್ತೆ? ಈ ದೇವ ಎನ್ನುವುದು ಸೃಷ್ಟಿ ಸ್ಥಿತಿ ಲಯ ಕೆಲಸವನ್ನ ಏನು ಮಾಡಕ್ ಹೊರಟಿದೆ, ಆ ಸೃಷ್ಟಿ ಸ್ಥಿತಿ ಲಯ ಎನ್ನುವ ಕೆಲಸದಲ್ಲಿ ವಿಜಯವನ್ನ ಸಾಧಿಸುತ್ತೆ. ಅದು ಕೂಡ ದೇವ ಎಂಬ ಶಬ್ದ. ಹಾಗೆ ಆ ದೇವದ ಯಾವ ಶಕ್ತಿ ಎಂಬುದು, ಈ ಶಕ್ತಿ ಎಂಬುದು ಆತ್ಮಶಕ್ತಿ ಅಂತ ಯಾವುದನ್ನ ನಾವು ಹೇಳ್ತಾ ಇದ್ದೇವೆ, ಅದು ಆ ಪರಮೇಶ್ವರನ ಪರಮಾತ್ಮನ ಶಕ್ತಿ. ಮತ್ತೆ ಆ ಪರಮಾತ್ಮನ ಶಕ್ತಿ ಅಲ್ಲಿ ಎಲ್ಲಿದೆ ಅಂದ್ರೆ ಆದ್ಯಂತವಾಗಿ ತುಂಬಿಕೊಂಡಿದೆ. ಅದು ಅದರ ಸ್ವಭಾವ ಆಗೋಗಿದೆ, ಅದು ಅದರ ಸ್ವರೂಪ ಆಗೋಗಿದೆ. ಆತ್ಮ ಎಂಬುದಕ್ಕೆ ಇದೆಲ್ಲ ಅರ್ಥ ಇದೆ. ಹಾಗಾಗಿ ಇವರು ಯಾವುದನ್ನ ಕಂಡ್ರು? ಪ್ರಪಂಚದಲ್ಲಿದ್ದಾರೆ. ಪ್ರಪಂಚದಲ್ಲಿರುವಾಗ ಪ್ರಪಂಚಕ್ಕೂ ನನಗೂ ಏನು ಸಂಬಂಧ? ಪ್ರಪಂಚಕ್ಕೂ ಶರೀರಕ್ಕೂ ಏನು ಸಂಬಂಧ? ಒಬ್ಬ ವ್ಯಕ್ತಿ ಶರೀರವನ್ನ ಇಂಥ ಶರೀರನೇ ಧರಿಸಬೇಕು ಅನ್ನೋ ನಿರ್ಣಯ ಮಾಡೋರು ಯಾರು? ಇದೆಲ್ಲ ತಾನೇ ಮೊದಲ ಪ್ರಶ್ನೆ. ಅದೆಲ್ಲಕ್ಕೆ ಮೂಲ ಯಾವುದಿತ್ತೋ ಆ ಶಕ್ತಿಯನ್ನ ಇವರು ಕಂಡರು. ಅದು ಹೇಗೆ, ಯಾತಕ್ಕೋಸ್ಕರ ಮರೆಯಾಯ್ತಪ್ಪ? ಕಂಡಿದೆ, ಕಂಡ್ರು ಸರಿ, ಅದು ಮರೆಯಾಯ್ತು. ಯಾಕೆ ಮರೆಯಾಯ್ತು ಅಂದ್ರೆ ಸ್ವಗುಣೈಹಿ ನಿಗೂಢಾಂ, ತನ್ನಲ್ಲಿರುವಂತಹ ಗುಣಗಳಿಂದ. ಹೇಗೆ ಈಗ ಬೀಜ ಇದೆ, ಬೀಜ ಎಂಬುದು ಭೂಮಿಯೊಳಗೆ ಹೋಗಿ ಗಿಡವಾದಾಗ ಏನಾಗುತ್ತೆ? ಆ ಬೀಜದ ಧರ್ಮ ಆ ಗಿಡದೊಳಗೆ ಅದು ಬೆಳೀತಾ ಕೊಂಬೆಗಳಾದಾಗ, ಚಿಗುರುಗಳಾದಾಗ, ಹೂವಾದಾಗ ಆ ಎಲ್ಲದರ ಒಳಗೆ ಹಾಗೆ ವ್ಯಾಪಿಸೋದ್ರಿಂದಾನೇ ನಾವು ಪದೇ ಪದೇ ತಗೊಳ್ಳುವ ಉದಾಹರಣೆ ಮಾವಿನ ತೊಂಗೆ, ಮಾವಿನ ಚಿಗುರು, ಮಾವಿನ ಹೂವು, ಮಾವಿನ ಹೀಚು, ಹೀಗೆ ಎಲ್ಲ ಕಡೆಯಲ್ಲಿ ಮಾವು 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 ಅನ್ನುವ ಆ ರೀತಿಯಲ್ಲಿ ಈ ಶಕ್ತಿ ಎಲ್ಲವನ್ನ ವ್ಯಾಪಿಸಿಕೊಂಡಿರುವುದನ್ನ ಇವರು ಯಾವ ನೆಲೆಯಲ್ಲಿ ನಿಂತಿದ್ರೋ ಆ ನೆಲೆಯಿಂದನೇ ಅವರು ಕಂಡುಕೊಂಡ್ರು. ಆ ಶಕ್ತಿ ಆತ್ಮಶಕ್ತಿ ಅಂತ ಹೇಳಿದ್ವಿ, ಅಂದ್ರೆ ವ್ಯಾಪಿಸಿಕೊಂಡಿರುವ ಶಕ್ತಿ. ಏನನ್ನ ಯಾರದನ್ನ ವ್ಯಾಪಿಸಿಕೊಂಡಿದೆ ಅಂತ ಹೇಳಿದ್ರೆ ದೇವ. ಆ ದೇವ ಯಾರು? ಅವನು ಹೇಗಿದ್ದಾನೆ ಅಂದ್ರೆ ಕಾಲಾತ್ಮಯುಕ್ತಾನಿ ನಿಖಿಲಾನಿ ತಾನಿ ಕಾರಣಾನಿ. ಯಾವುದು ಕಾರಣಗಳು? ಮೇಲೆ ಹೇಳಿದ್ರಲ್ವಾ, ನಿಯತಿ, ಕಾಲ, ಸ್ವಭಾವ, ಆ ಎಲ್ಲವನ್ನೂ ಕೂಡ ವ್ಯಾಪಿಸಿಕೊಂಡಿರುವುದು ಒಂದೇ ತತ್ವ, ಅದೇ ದೇವ. ಆ ದೇವನ ಶಕ್ತಿಯನ್ನ ತನ್ನೊಳಗೆ ಆಮೂಲಾಗ್ರವಾಗಿ ವ್ಯಾಪಿಸಿಕೊಂಡಿರುವ ತತ್ವವನ್ನು ಕಂಡರು. ಅದೇ ಮುಂದಿನ ಇದರಲ್ಲಿ ಮಾಯಾ ಅನ್ನುವ ಹೆಸರಿನಲ್ಲಿ ಬರುತ್ತೆ. ಅದನ್ನು ಅವರು ಕಂಡರು. ಇನ್ನು ದೇವಾತ್ಮ ಶಕ್ತಿ ಅನ್ನುವುದಕ್ಕೆ ಕೆಲವು ಇದರಲ್ಲಿ ಹೇಳುವಾಗ ದೇವ, ಆತ್ಮ, ಶಕ್ತಿ ಅಂತ ಮೂರು ವಿಭಾಗ ಮಾಡಿ ದೇವಶ್ಚ ಆತ್ಮಾಚ ಶಕ್ತಿಶ್ಚ, ದೇವಶ್ಚ ಆತ್ಮಾಚ ಶಕ್ತಿಶ್ಚ, ಇದು ದೇವಾತ್ಮ ಶಕ್ತಯ. ಅದರ ದ್ವಿತೀಯ ರೂಪಕ್ಕೆ ಬಂದ್ರೆ ದೇವಾತ್ಮ ಶಕ್ತಿ. ಹೀಗೆ ತಗೊಂಡಾಗ ದೇವ ಅಂದ್ರೆ ಈಶ್ವರ, ಆತ್ಮ ಅಂದ್ರೆ ಜೀವಾತ್ಮ ಪುರುಷ, ಶಕ್ತಿ ಅಂದ್ರೆ ಪ್ರಕೃತಿ. ಆಗ ದೇವಾತ್ಮ ಶಕ್ತಿ ಅನ್ನುವ ಇದರೊಳಗೆ ಆ ಮೊದಲನೆಯ ಪ್ರಶ್ನೆ ಇತ್ತಲ್ಲ, ಮೊದಲನೆಯ ಮಂತ್ರ, ಆ ಮಂತ್ರದಲ್ಲಿರುವ ಎಲ್ಲಾ ಅರ್ಥನೂ ಈ ಮೂರರೊಳಗೆ ಅಡಗಿಸಿ ಇಟ್ಟಿದ್ದಾರೆ ಅಂತ ಈ ಶಬ್ದವನ್ನ ನಾವು ಸಮಾಸ ವಿಭಾಗ ಮಾಡಿ ತಿಳ್ಕೊಂಡ್ರೆ, ದೇವ ಅಂದಾಗ ಪರಮೇಶ್ವರ, ಈಶ್ವರ. ಈಶ್ವರ ಅಂದ ಕೂಡ್ಲೆ ಅವನು ಉಪಾಧಿ ಹೊಂದಿದ್ದಾನೆ ಅಂತ. ಆತ್ಮ ಅಂದ್ರೆ ಜೀವಾತ್ಮ, ಅದು ಈ ಒಂದು ಮೇಲೆ ಹೇಳಿದ್ರಲ್ಲ ಪ್ರಪಂಚದ ಒಳಗೆ ಸೇರ್ಕೊಂಡಿದ್ದಾನೆ ಪುರುಷ. ಶಕ್ತಿ ಅಂದ್ರೆ ಪ್ರಕೃತಿ, ಪ್ರಕೃತಿನೇ ಈ ವಿಶ್ವಾಂಡ ಬ್ರಹ್ಮಾಂಡವಾಗಿ ಆಗಿದೆ. ಆದ್ರಿಂದ ಆ ಮೇಲಿನ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇದು ಒಂದರೊಳಗೆ ಉತ್ತರವನ್ನ ಅವರು ಕಂಡುಕೊಂಡ್ರು ಅನ್ನುವುದಾಗಿ ಈ ಮಂತ್ರದಿಂದ ನಾವು ಅರ್ಥ ಮಾಡ್ಕೊಂಡಿದ್ದಾಗಿತ್ತು. ಇಲ್ಲಿ ಆತ್ಮ ಎಂಬ ಶಬ್ದದ ಕುರಿತು ವಿಶ್ಲೇಷಣೆ ಮಾಡುವಾಗ ಆತ್ಮ ಎನ್ನುವುದಕ್ಕೆ ಅನೇಕ ರೀತಿಯಾದ ಅರ್ಥ ಇದೆ.
ಆತ್ಮ ಅಂದ್ರೆ ಪರಮಾತ್ಮ, ಜೀವಾತ್ಮ, ಮತ್ತೆ ಶರೀರ, ಪ್ರಯತ್ನ, ಸ್ವಭಾವ, ಮನಸ್ಸು, ಬುದ್ಧಿ, ಹೀಗೆ ಜ್ಞಾನ, ಬೇರೆ ಬೇರೆ ಅರ್ಥಗಳಿದೆ. ಯಾವ ಸಂದರ್ಭದಲ್ಲಿ ಆತ್ಮ ಎಂಬುದು, ಸಾಧಾರಣವಾಗಿ ಆತ್ಮ ಎನ್ನುವುದನ್ನ ಸ್ವರೂಪ ಮತ್ತು ಸ್ವಭಾವಕ್ಕೆ ಪ್ರಯೋಗ ಮಾಡುವುದನ್ನ ನಾವು ನೋಡ್ತೇವೆ. ಶರೀರಕ್ಕೆ ಎಲ್ಲಿ ಪ್ರಯೋಗ ಮಾಡ್ತಾರೆ? ತೈತ್ತರೀಯದಲ್ಲಿ ನಾವು ನೋಡುವಾಗ ಏತಮನ್ನಮಯಂ ಆತ್ಮಾನಂ ಉಪಸಂಕ್ರಮ್ಯ ಅನ್ನುವಾಗ, ಅನ್ನಮಯಂ ಆತ್ಮಾನಂ ಅಂದ್ರೆ ಇದು ಶರೀರವನ್ನೇ. ಹಾಗೆ ಆತ್ಮ ಎಂಬುದು ಯಾಕೆ ಅದು ಆತ್ಮ ಆಗತ್ತೆ ಅಂದ್ರೆ, ಎಚ್ಚ ಆಪ್ನೋತಿ, ಆಮೂಲಾಗ್ರವಾಗಿ ಆ ಪರಾತ್ಪರ ಶಕ್ತಿ ಅಣು ಅಣುವಿನಲ್ಲೂ ಈ ಶರೀರದೊಳಗಿದೆ. ಶರೀರ ಅಣು ಮಾತ್ರ ಶರೀರವಾದ್ರೆ ಅಣುವಷ್ಟು, ಮಹತ್ತಾದ ಶರೀರ ಆದ್ರೆ ಮಹತ್ತನಷ್ಟು. ಹಾಗೆ ಇರುವುದರಿಂದ ಅದನ್ನ ಆತ್ಮ ಅಂತ ಹೇಳ್ತಾರೆ. ಹಾಗಾಗಿ ಆತ್ಮದ ಆತ್ಮ ಅನ್ನುವುದನ್ನ ನಾವು ಯಾವ ಸಂದರ್ಭದಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು ನೋಡ್ಬೇಕು. ಇಲ್ಲಿ ಆತ್ಮ ಎಂಬುದು ಆ ಯಾವುದು ಸೃಷ್ಟಿ ಸ್ಥಿತಿ ಲಯಾತ್ಮಕವಾದುದನ್ನೆಲ್ಲ ನಿರ್ವಹಿಸಬಲ್ಲದೋ ಅಂಥ ಪರಮೇಶ್ವರನು ವ್ಯಾಪಿಸಿಕೊಂಡಿರುವ, ಅಣು ಅಣುವೂ ಬಿಡದೆ ತುಂಬಿಕೊಂಡಿರುವಂತಹ ಶಕ್ತಿಯನ್ನು, ಅದು ಪರಮೇಶ್ವರನ ಶಕ್ತಿ ಅಂತಾದ್ಮೇಲೆ ಯಾಕೆ ಕಾಣಿಸ್ತಾ ಇಲ್ಲ ಅಂದ್ರೆ, ಸ್ವಗುಣೈಹಿ ನಿಗೂಢಾಂ, ತನ್ನ ಗುಣಗಳಿಂದ ತಾನು ಮರೆಯಾಗಿ ಬಿಟ್ಟಿದೆ, ಅದನ್ನ ಅವರು ಕಂಡುಕೊಂಡ್ರು ಅನ್ನುವುದನ್ನ ನೋಡಿದ್ವಿ. ಮತ್ತೆ ಆ ದೇವ ಅಂದ್ರೆ ಯಾರು ಅನ್ನುವುದನ್ನ ಈಗ ತಾನೇ ಹೇಳಿದಂತೆ, ಕಾಲಾತ್ಮಯುಕ್ತಾನಿ ತಾನಿ ನಿಖಿಲಾನಿ ಕಾರಣಾನಿ. ಇಲ್ಲಿ ಆತ್ಮ ಅಂದಾಗ ಕಾಲ, ಆತ್ಮ ಅಂದ್ರೆ ಮೇಲೆ ಬಂತಲ್ಲ, ಕಾಲ, ನಿಯತಿ, ಸ್ವರೂಪ. ಆ ರೀತಿಯಲ್ಲಿ ಅವುಗಳಿಂದ ಕೂಡಿರುವಂತ ಏನೇನು ಕಾರಣಗಳು ಹೇಳಿದ್ರು ಅಲ್ಲಿ ಎರಡನೇ ಮಂತ್ರದಲ್ಲಿ, ಆ ಎಲ್ಲವೂ ಯಾರೋ ಒಬ್ಬನೊಳಗಿದೆ, ಆ ಯಾರೊಬ್ಬನೋ ಅವನೇ ದೇವ, ಅವನ ಒಂದು ಶಕ್ತಿ ಅಂತ ಇದಿಷ್ಟು ಮೂರನೆಯ ಮಂತ್ರದಲ್ಲಿ ನಾವು ತಿಳ್ಕೊಂಡಂತ ವಿಚಾರ. ಅದನ್ನ ಮತ್ತೆ ಮನನ ಮಾಡಿಕೊಂಡು ಈಗ ಮುಂದಕ್ಕೆ ಹೋಗೋದು. ಈಗ ಸ್ಪಷ್ಟ ಆಗಿರ್ಬಹುದು ಈ ಮಂತ್ರದ ಅರ್ಥ ಅಂತ ತಿಳ್ಕೊಳ್ತೀನಿ. ಮೇಡಮ್, ಕೇನ ಉಪನಿಷತ್ತು ಬರುತ್ತಲ್ಲ, ಕೇನೇಶಿತಂ ಕೊನೆಯಲ್ಲಿ ದೇವ ಅನ್ನೋ ಪದ ಬರುತ್ತೆ ನೋಡಿ. ಹೌದು ಸರ್. ಇದೇ ದೇವ ಡೆಫಿನೇಷನ್ ಅಲ್ಲೂ ಸೇಮ್ ಅಪ್ಲಿಕಬಲ್. ಹೌದು ಹೌದು ಹೌದು. ಯಾವುದರಿಂದ ನಡೀತಾ ಇದೆ, ಯಾರು ಮೇಕ್ಸ್ ಎವ್ರಿಥಿಂಗ್ ವರ್ಕ್ ಅಂದ್ಬಿಟ್ಟು ಹೇಳೋದು. ಹೌದು. ಕೇನೇಶಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣಃ. ಹೌದು. ಅದು ದಟ್ ಮೀನ್ಸ್ ದರ್ ಇಸ್ ಅನ್ ಆನ್ಸರ್ ಫಾರ್ ದಟ್. ಆ ಪ್ರಶ್ನೆಗಳಿಗೆಲ್ಲ ಆನ್ಸರ್ ಅದು. ಹೌದು, ಖಂಡಿತ. ಇದೇ ವರ್ಣನೆ ಬಂದು ಕೊನೆಯಲ್ಲಿ ಅದೇ ಆನ್ಸರ್ ಅದು. ಅದರೊಳಗೆ ಎಲ್ಲ ಉತ್ತರನು ದೇವ ಅನ್ನುವ ಶಬ್ದದ ಇದು ಕೂಡ ಬರುತ್ತೆ. ಅದಕ್ಕೆ ಕೊನೆಯಲ್ಲಿ ಇದು ಬರುತ್ತಲ್ಲ, ಯಕ್ಷ ಒಂದು ಪ್ರಶ್ನೆ ಬರುತ್ತಲ್ಲ ಕೊನೆಯಲ್ಲಿ, ಉಪಾಖ್ಯಾನ, ಅದರಲ್ಲೂ ಇದೇ ಅರ್ಥ ಬರುತ್ತಲ್ಲ. ಹೌದು ಹೌದು. ನಿಮ್ಗೆಲ್ಲ ಅರ್ಥ ಆಗಿಲ್ಲ, ಅದು ಪರಬ್ರಹ್ಮ ಅಂತ ಹೇಳುತ್ತಲ್ಲ, ಅದು ದೇವತೆ ಅಂದ್ಬಿಟ್ಟು. ಹೌದು. ಆಯ್ತು, ಮುಂದಿನ ಮಂತ್ರಕ್ಕೆ ಹೋಗ್ಬೋದಲ್ಲ. ಏನಾದ್ರು ಪ್ರಶ್ನೆಗಳು ಏನಾರು ಇದೆಯಾ? ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ಬೇಕು. ಡೌಟ್ಸ್ನ ಅಕ್ಯುಮಿಲೇಟ್ ಮಾಡಬೇಡಿ. ಅಕ್ಯುಮಿಲೇಟ್ ಆದಾಗ ಡೌಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮನಸ್ಸಿಗೆ ಸ್ವಲ್ಪ ಇದನ್ನ ಗಮನ ಇಟ್ಕೊಂಡ್ರೆ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಬರ್ತಾ 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 ಆಮೇಲೆ ಗೊತ್ತಾಗುತ್ತೆ. ಆಯ್ತು ಮೇಡಮ್. ಅರ್ಥ ಆದ್ರೂ ಈಗ ಹಸು ಅಂತ ಹೇಳಿದ ಕೂಡ್ಲೆ ಕಣ್ಮುಂದೆ ಒಂದ್ ಚಿತ್ರ ಬರೋ ಹಾಗೆ, ಮರ ಅಂದ ಕೂಡ್ಲೆ ಒಂದ್ ಚಿತ್ರ ಬರೋ ಹಾಗೆ ಈ ಚಿತ್ರ ಬರೋದ್ ಸ್ವಲ್ಪ ಕಷ್ಟ. ಯಾಕೆಂದ್ರೆ ಅವ್ರು ಹೇಳಿದಾರಲ್ಲ ನಿಗೂಢ ಅದು, ಆದ್ರಿಂದ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಒಂಚೂರು ಚಿತ್ರ ಬರಬಹುದು. ಆದ್ರೂ ಅದ್ರ ಜೊತೆದಲ್ಲೇ ಇಲ್ಲೆಲ್ಲೂ ಶಾಸ್ತ್ರಗಳು ಹೇಳ್ತಾ ಇರೋದು, ನೀನು ಆತ್ಮ 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 ಅಂತಲೇ ಹೇಳ್ತಾ ಹೋಗ್ತಿರೋದು. ಅದು ನಾವು ಯಾವುದನ್ನ ನಾವು ತಿಳ್ಕೊಂಡಿಲ್ವಾ, ಬರೀ ನಾನು ಆತ್ಮ ಆತ್ಮ ಅಂತ ಕೇಳಿದೀವಿ ಹೊರತು ನಮ್ಗೆ ಅದು ಗೊತ್ತಿಲ್ಲ. ಅದು ಹಾಗೆ ಕೇಳಿ ಕೇಳಿ ಯಾವುದೋ ಒಂದು ಏನಕ್ಕೆ ಹೇಳ್ತಾರೆ, ಅದೆಲ್ಲ ಪ್ರತಿಯೊಂದು ಕಡೆಯಲ್ಲೂ ಶಾಸ್ತ್ರಗಳಾಗಿ ಭಗವದ್ಗೀತೆಯಲ್ಲಿ ವಿವರಿ ಅಧ್ಯಾಯ ಪ್ರತಿಯೊಂದು ಶ್ಲೋಕಗಳು ಆಲ್ಮೋಸ್ಟ್ ಬರುತ್ತಲ್ಲ. ಅದ್ ಅರ್ಥ ಮಾಡ್ಕೊಳ್ಳೋಕೆ ಇಡೀ ಜೀವನ ಬೇಕು, ಇನ್ನು ಹೆಚ್ಚು ಜೀವನಗಳು ಬೇಕೋ ಗೊತ್ತಿಲ್ಲ. ಹೌದು ಸರ್. ಆಗ್ಲಿ, ಒಂದು ಬೀಜ ಬಿತ್ಬಿಟ್ರೆ ಆಯ್ತು. ಇದೇನಿದ್ರು ಒಂದು ಅಂದ್ರೆ ಮನಸ್ಸನ್ನ ಶುದ್ಧ ಮಾಡೋದಕ್ಕೊಂದಂತೂ ಸಹಾಯ ಮಾಡುತ್ತೆ. ಪರಮಾತ್ಮ ಅನ್ನೋದೊಂದರ ಒಳಗೆ ಮನಸ್ಸನ್ನ ನೆಲೆ ನಿಲ್ಲಿಸೋ ಪ್ರಯತ್ನ ಮಾಡುತ್ತೆ. ಧ್ಯಾನದಲ್ಲಿ ನಾನು ಆತ್ಮ ಅಂದ್ಬಿಟ್ಟು ಒಂದ್ ಸ್ವಲ್ಪ ನಾವು ಗೋ ಇನ್ಸೈಡ್ ಅನಾಲಿಸಿಸ್ ಮಾಡ್ಕೊಂಡು ಹೋದ್ರೆ ಎಷ್ಟು ಈ ಪ್ರಾಪಂಚಿಕ ಇದೆಲ್ಲ ಹೊರಟೋಗ್ಬಿಡುತ್ತೆ.
ಥಾಟ್ಸ್ ಹೊರಟೋಗುತ್ತೆ, ಅದು ಒಂಥರ ಭಾರ ಇರುತ್ತಲ್ಲ, ಹೊರಟೋಗುತ್ತೆ. ಅದನ್ನೇ ತಾನೆ ರಮಣ ಮಹರ್ಷಿ ಪ್ರತಿಯೊಂದು ಪ್ರಶ್ನೆ ಇದಕ್ಕೂ ಹೇಳ್ತಾರೆ, ಗೋ ಅಂಡ್ ಸರ್ಚ್ ಹೂ ಇಸ್ ದಟ್ ಐ, ಯಾರು ಯಾರು ಯಾರು. ಅವ್ರ ಆತ್ಮನ ಪದ ಉಪಯೋಗಿಸಲ್ಲ, ದಟ್ ಐ ಅನ್ನೋದನ್ನ ಹೇಳ್ತಾರೆ ಅಷ್ಟೇ. ಆಯ್ತು ಮೇಡಮ್, ಮುಂದಕ್ಕೆ ಹೋಗೋಣ. ಮುಂದಿನ ಮಂತ್ರಕ್ಕೆ ಹೋಗ್ಬೋದಲ್ಲ? ಹೌದು. ತಮೇಕ ನೇಮಿಂ, ಯಾವುದು ಆತ್ಮಶಕ್ತಿಂ ಅಂತ ಹೇಳಿದ್ರು, ಈಗ ಅದನ್ನ ತಮೇಕ ನೇಮಿಂ ತ್ರಿವೃತಂ ಷೋಡಶಾಂತಂ ಶತಾರ್ಧಾರಂ ವಿಂಶತಿ ಪ್ರತ್ಯರಾಭಿಃ ಅಷ್ಟಕೈಃ ಷಡ್ಭಿಃ ವಿಶ್ವರೂಪೈಕ ಪಾಶಂ ತ್ರಿಮಾರ್ಗಭೇದಂ ದ್ವಿನಿಮಿತ್ತೈಕ ಮೋಹಂ ಅನ್ನುವುದನ್ನ ತೇ ಧ್ಯಾನ ಯೋಗಾನುಗತ ಅಪಶ್ಯನ್ ಅಂತ ಅಲ್ಲಿಗೆ ಅನ್ವಯ ಮಾಡ್ಕೋಬೇಕು. ಇಲ್ಲಿ ಕ್ರಿಯಾಪದ ಇಲ್ಲ, ಹಿಂದಿನ ಶ್ಲೋಕಕ್ಕೆ ಅದನ್ನ ಸೇರಿಸ್ಕೊಳ್ಬೇಕು. ಅವರು ನೋಡಿದ್ದೇನನ್ನಪ್ಪ ಅಂದ್ರೆ ವಿಶ್ವವನ್ನ ನೋಡಿದ್ರು. ಸ್ವಗುಣೈಹಿ ನಿಗೂಢಾಂ ದೇವಾತ್ಮ ಶಕ್ತಿಂ, ಆ ಸ್ವಗುಣೈಹಿ ನಿಗೂಢವಾದಂತಹ ದೇವಾತ್ಮ ಶಕ್ತಿ ಎಲ್ಲಿ ನಿಗೂಢವಾಗಿದೆ? ವಿಶ್ವದೊಳಗೆ ನಿಗೂಢವಾಗಿದೆ. ಅಥವಾ ಬ್ರಹ್ಮಚಕ್ರ ಅಂತ ಅದನ್ನ ಕರೆದಿದ್ದಾರೆ. ಇಲ್ಲಿ ಬ್ರಹ್ಮಚಕ್ರ ಅಂತ ಒಂದು ಕಲ್ಪನೆ ಮಾಡಿಕೊಂಡ್ರೆ ಅದರ ಒಳಗೆ ಈ ಆತ್ಮಶಕ್ತಿ ಎನ್ನುವುದು ಗೂಢವಾಗಿದೆ. ಮೊದಲಿಗೆ ಇಲ್ಲಿ ನಾವು ಕಣ್ಮುಂದೆ ಏನ್ ತಂದ್ಕೊಳ್ಬೇಕಂದ್ರೆ ಒಂದು ಚಕ್ರವನ್ನ ತಂದ್ಕೋಬೇಕು. ಆ ಚಕ್ರ ಅಂತ ಆದ್ಮೇಲೆ ಚಕ್ರ ಏನಾಗಿರುತ್ತೆ? ವೃತ್ತಾಕಾರವಾಗಿರುತ್ತೆ. ಆ ವೃತ್ತಾಕಾರಕ್ಕೆ ಈ ಗಾಡಿ ಚಕ್ರಗಳಿಗೆಲ್ಲ ಆದ್ರೆ ಪಟ್ಟಿಗಳನ್ನ ಹಾಕ್ತಾರೆ. ಒಂದು ಪಟ್ಟಿ ಸ್ವಲ್ಪ ಜಾಸ್ತಿ ದೂರ ಪ್ರಯಾಣ ಮಾಡ್ಬೇಕಾದ್ರೆ ಒಂದು ಪಟ್ಟಿ ಸೌದರೆ ಮತ್ತೊಂದು ಪಟ್ಟಿ, ಅದಕ್ಕೋಸ್ಕರ ಪಟ್ಟಿಗಳು, ಅದನ್ನ ನೇಮಿ ಅಂತ ಕರೀತಾರೆ. ಹಾಗೆ ನೇಮಿ ಇದೆ. ಮತ್ತೆ ಆ ಚಕ್ರ ಎಲ್ಲಿಂದ ಆರಂಭ ಆಗಿ ಎಲ್ಲಿ ಕೊನೆಗೊಳ್ಳುತ್ತೆ? ಅದು ಷೋಡಶಾಂತ. ಹಾಗೆ ಅದು ಆರಂಭ ಆಗಿ ಕೊನೆಗೊಂಡು ಒಂದು ವೃತ್ತ ಆಗುತ್ತೆ. ಮತ್ತೆ ಚಕ್ರದ ಒಳಗೆ ಏನಿರುತ್ತೆ? ಸ್ಪೋಕಗಳಿರುತ್ತೆ, ಆರೆಕಾಲುಗಳಿರುತ್ತೆ. ಅದು ಯಾಕಿರುತ್ತೆ ಅಂದ್ರೆ ಚಕ್ರದ ಒಂದು ಇದು ಗಟ್ಟಿಯಾಗಿರುವುದಕ್ಕೋಸ್ಕರ, ಚಕ್ರನ ಸಪೋರ್ಟ್ ಮಾಡಕ್ಕೆ ಚಕ್ರ ಗಟ್ಟಿಯಾಗಿರೋದಕ್ಕೋಸ್ಕರ ಆ ಆರೆಕಾಲುಗಳಿರುತ್ತೆ. ಈ ಒಂದು ಚಕ್ರದಲ್ಲಿ 50 ಆರೆಕಾಲುಗಳಿದೆ. ಅದರ ಜೊತೆನಲ್ಲಿ ಈ 50 ಆರೆಕಾಲು ಸಾಲದು ಅಂತ ಅದನ್ನ ಸಪೋರ್ಟ್ ಮಾಡಕ್ಕೆ ಸಬ್ಸಿಡಿ ಇದರಾಗಿ ಮತ್ತೊಂದು 20 ಆರೆಕಾಲುಗಳು ಇದೆ. ಹೀಗೆ ಒಂದು ಚಕ್ರವನ್ನ ನಾವು ಮನಸ್ಸಿನೊಳಗೆ ಭಾವಿಸ್ಕೊಂಡ್ರೆ ಆಮೇಲೆ ಈ 50 ಅಂದ್ರೇನು 20 ಅಂದ್ರೇನು ಅದೆಲ್ಲ ಯೋಚನೆ ಮಾಡ್ಕೊಳ್ಬಹುದು. ಒಟ್ಟು ಪ್ರಪಂಚ ಯಾವ ಒಂದು ನೆಲೆಯಿಂದ ಯಾವ ರೀತಿಯ ರೂಪಾಂತರವಾಗಿ, ಹೇಗೆ ಯಾವುದೋ ಒಂದು ಕೂದಲುಗಳ ರಾಶಿ ಇರುವ ಕಂಬಳಿ ಹುಳದಂತೆ ಇದ್ದದ್ದು ಸುಂದರವಾದ ಚಿಟ್ಟೆಯಾಗಿ ಮಾರ್ಪಾಡಾಗುತ್ತಲ್ಲ, ಹಾಗೆ ಅಂದ್ರೆ ಇಲ್ಲಿ ಕುರೂಪ ಅನ್ನೋ ಅರ್ಥದಲ್ಲಿ ತಗೊಳ್ಳೋದಲ್ಲ, ಯಾವುದೋ ರೂಪದಲ್ಲಿದ್ದು ಯಾವುದೋ ರೂಪ ಆಯ್ತು ಅನ್ನುವ ಹಿನ್ನೆಲೆಗಷ್ಟೇ. ಹಾಗೆ ಈ ಒಂದು ದೇವಾತ್ಮ ಶಕ್ತಿಯಾದದ್ದು ಈ ವಿಶ್ವರೂಪವಾಗಿ ತಾನು ತಳೆಯುವುದರಲ್ಲಿ ಇವರೆಲ್ಲರ ಸಹಾಯ ಇದೆ. ಒಂದು. ಎರಡನೇದು, ಈ ಎಲ್ಲದರೊಳಗೆ ಈ ಶಕ್ತಿ ಎಂಬುದು ಆತ್ಮ ಅಂದ್ರೆ ವ್ಯಾಪಿಸಿಕೊಂಡಿದೆ. ಅಂದ್ರೆ ಅರ್ಥ ಏನು? ಈ ದೇವ ಆತ್ಮವಾದ ಶಕ್ತಿಯಿಂದ ಹೊರತುಪಡಿಸಿದ್ದು ಯಾವುದೂ ಇಲ್ಲ. ಅಂದ್ರೆ ಈ ಚಕ್ರ ಅಂತ ನಾವು ತಗೊಂಡಾಗ ಬೇರೆ ಬೇರೆ ಪಾರ್ಟ್ಗಳಾಗಿ ಕಾಣುತ್ತೆ. ಚಕ್ರ ಒಂದು ಪಾರ್ಟು, ಚಕ್ರಕ್ಕೆ ಇರುವ ನೇಮಿ ಒಂದು ಪಾರ್ಟು, ಆರೆಕಾಲುಗಳು ಒಂದು ಪಾರ್ಟು, ಆರೆಕಾಲಿಗೆ ಸಪೋರ್ಟ್ ಮಾಡುವ ಮತ್ತೆ ಆರೆಕಾಲು, ಈ ರೀತಿಯಾಗಿ ಎಲ್ಲ ಬೇರೆ ಬೇರೆನೆ. ಅದಕ್ಕೆ ಮತ್ತೆ ಸೆಂಟರ್ ಪಾಯಿಂಟ್ ಇರುತ್ತಲ್ಲ, ನಾಭಿ, ಎಲ್ಲ ಬೇರೆ ಬೇರೆ ನೋಡುವಾಗ. ಆದ್ರೆ ಆ ಬೇರೆ ಬೇರೆ ಆದದ್ದು ಎಲ್ಲದರ ಒಳಗೂ ಕೂಡ ಈ ದೇವಾತ್ಮ ಶಕ್ತಿ ಎಂಬುದು ಒಂದು ಸೂತ್ರವಾಗಿ ಇದನ್ನ ತಾನು ಎಲ್ಲ ಕಡೆಗೆ ಇಟ್ಕೊಂಡಿದೆ. ಆದ್ರಿಂದ ಅದು ದೇವ ಆತ್ಮ ಶಕ್ತಿ ಎನ್ನುವುದು ಅಂದ್ರೆ ದೇವನ, ಯಾರು ಪರಮೇಶ್ವರ ಇದ್ದಾನೆ ಆ ಪರಮೇಶ್ವರನ ವ್ಯಾಪಕವಾದ ಸರ್ವಜ್ಞತ್ವ ಮೊದಲಾದಂಥ ಸರ್ವೇಶಿತೃತ್ವ, ಸರ್ವ ಸಮರ್ಥತ್ವ, ಸರ್ವಜ್ಞತ್ವ ಮೊದಲಾದ ಎಲ್ಲ ಧರ್ಮಗಳನ್ನ ವ್ಯಾಪಕವಾಗಿ ತುಂಬಿಕೊಂಡಿರುವಂಥ, ಅಂದ್ರೆ ಅಂಶವಾಗಿನೇ ತುಂಬಿಕೊಂಡಿರುವಂಥ ಒಂದು ತತ್ವವಾಗಿ
ಅದು ಈ ಒಂದು ಬ್ರಹ್ಮಚಕ್ರ ಅಂತ ನಾವು ಏನು ಅನ್ಕೊಳ್ತೀವಿ ಅದರೊಳಗೆ ತುಂಬಿಕೊಂಡಿದೆ. ಈಗ ಕಣ್ಣೊಳಗೆ ಏನ್ ಬರ್ಬೇಕು, ಒಂದು ಎತ್ತಿನ ಗಾಡಿ ಅಥವಾ ಒಂದು ಟ್ರೈನು, ಆ ತರದ್ ಯಾವ್ದಾದ್ರೂ ಒಂದನ್ನ ಭಾವಿಸಿಕೊಂಡು, ಆ ಎತ್ತಿನ ಗಾಡಿಗೆ ಟ್ರೈನ್ ಯಾಕೆ ಹೇಳಿದೆ ಅಂದ್ರೆ ಚಕ್ರ ದೊಡ್ಡದಾಗಿರುತ್ತೆ, ಅದಕ್ಕೊಂಚೂರು ಕಣ್ಣೊಳಗೆ ಸರಿಯಾದ ಚಿತ್ರ ಬರೋಕೆ. ಆ ರೀತಿಯಲ್ಲಿ ಒಂದು ಚಕ್ರ ಕಣ್ಣೊಳಗೆ ಬರ್ಬೇಕು. ಆ ಚಕ್ರಕ್ಕೆ ತಮ್ ಏಕನೇಮಿಂ, ಒಂದು ಇದು ಇದೆ, ಸುತ್ತು ಇದೆ. ಆ ನೇಮಿ ಅಂತ ಹೇಳಿದ್ರೆ ಚಕ್ರವನ್ನ ಸಪೋರ್ಟ್ ಮಾಡುವಂತ ಒಂದು ಕಬ್ಬಿಣದ ವೃತ್ತ, ಅಂದ್ರೆ ಅದು ಬಲವಾಗಿರೋದಕ್ಕೆ ಬೇಕಾದಂತ ಒಂದು ವೃತ್ತ. ಹಾಗೆ ಇಂಗ್ಲಿಷ್ ಅಲ್ಲಿ ಹಬ್ ಅಂತ ಹೇಳ್ತೀವಿ, ಹಬ್ ಅಂತ ವರ್ಡ್ ಇಂಗ್ಲಿಷ್ ಅಲ್ಲಿ. ಅಲ್ಲಿಂದ ತ್ರಿವೃತ ಅಂದ್ರೆ ಅದು 3 ವೃತ್ತವಾಗಿ ಇದೆ. ಯಾವುದು ಚಕ್ರ 3 ವೃತ್ತವನ್ನ ಹೊಂದಿದೆ, 3 ಸುತ್ತನ್ನ ಹೊಂದಿದೆ. ಇದರಲ್ಲಿ ಷೋಡಶಾಂತವಾಗಿದೆ, 16 ಎನ್ನುವ ತತ್ವಗಳು ಇಲ್ಲಿ ತುಂಬಿಕೊಂಡಿದೆ. ಇದರಲ್ಲಿ ಒಂದೊಂದನ್ನೇ ಹೇಳೋದಕ್ಕೆ ಮುಂಚೆ ಮನಸ್ಸಿಗೆ ಸ್ವಲ್ಪ ಸ್ಪಷ್ಟ ಆಗ್ಲಿ ಅನ್ನೋ ಕಾರಣಕ್ಕೆ, ಈಗ ಪ್ರಪಂಚ ಅಂತ ನಾವು ಅನ್ಕೊಂಡ್ವಿ ಅಲ್ವಾ, ವಿಶ್ವ ಅನ್ನೋದು ಒಂದು ಬ್ರಹ್ಮಚಕ್ರ. ಈಗ ಈ ಬ್ರಹ್ಮಚಕ್ರದ ಒಳಗೆ ಅಂದ್ರೆ ಯಾವುದನ್ನ ಈಗ ಚಕ್ರವಾಗಿ ನಾವು ನೋಡ್ತಾ ಇದ್ದೇವೆ, ಈ ಬ್ರಹ್ಮಚಕ್ರದೊಳಗೆ ಬ್ರಹ್ಮ, ವಿಷ್ಣು, ಶಿವ ಎಲ್ಲರೂ ಇದ್ದಾರೆ. ಗ್ರಹಗಳಿದೆ, ನಕ್ಷತ್ರಗಳಿದೆ, ಬೆಟ್ಟ ಗುಡ್ಡಗಳಿದೆ, ನದಿಗಳಿದೆ, ಎಲ್ಲ ಇದೆ. ಹಾಗಿರುವ ಒಂದು ಚಕ್ರ. ಒಂಚೂರು ಈಗ ಬೊಂಬೆಗಳನ್ನ ಈಗ ತಾನೇ ನೋಡಿ ಮುಗಿಸಿರೋದ್ರಿಂದ ಎಲ್ಲ ರೀತಿ ಬೊಂಬೆಗಳು ತುಂಬಾ ಬೊಂಬೆಗಳು ಜೋಡಿಸಿರೋರ್ ಮನೆಯಲ್ಲಿ ಮನನ ಮಾಡ್ಕೊಳ್ಬೇಕು, ಯಾವ ಹಂತದಲ್ಲಿ ಏನೇನ್ ಆ ರೀತಿಯಲ್ಲಿ ಎಲ್ಲ ತುಂಬಿಕೊಂಡಿರುವಂತ ಒಂದು ವಿಶ್ವಚಕ್ರ. ಈ ಚಕ್ರಕ್ಕೆ ಒಂದು ನೇಮಿ ಅಂದ್ರೆ ಮಾಯಾ ಅನ್ನುವ ಒಂದು ವೃತ್ತ ಇದೆ. ಆ ಮಾಯಾ ಅನ್ನುವುದು ಅದನ್ನೇ ಪರಮಾತ್ಮ ತಾನು ಪರಮೇಶ್ವರ, ಪರಬ್ರಹ್ಮ, ಸರ್ವಜ್ಞ, ಸರ್ವ ಸಮರ್ಥ, ಸರ್ವ ಈ ರೀತಿಯಾಗಿದ್ದವನು ಇದನ್ನ ತಾನು ಆಶ್ರಯಿಸಿ ಅಂದ್ರೆ ಉಪಾಧಿಯಾಗಿ ಮಾಡಿಕೊಂಡಾಗ ಏನಾಗ್ತಾನೆ, ಈಶ್ವರ ಅಂತ ಆಗ್ತಾನೆ. ಅದು ಆ ಯಾವುದನ್ನ ಆಶ್ರಯಿಸಿಕೊಂಡಿದ್ದಾನೆ, ಆ ದೇವಾತ್ಮ ಶಕ್ತಿ ನಾವು ಹೇಳಿದ್ವಲ್ಲ ಅಲ್ಲಿ, ಅದನ್ನ ಇಲ್ಲಿ ಏಕನೇಮಿ ಮಾಯಾ ಅನ್ನುವ ಹೆಸರಿಂದ ಕರೀತಾ ಇದ್ದಾರೆ. ಈಗ ನೋಡಿ, ಈ ವಿಶ್ವ ಅನ್ನೋದು ಬಂತು, ಮಾಯಾ ಅನ್ನೋದು ಬಂತು. ಆದ್ರೆ ಇದರೊಳಗೆ ಸೃಷ್ಟಿಯಾಗುವಂಥದ್ದೆಲ್ಲ ಬರ್ಬೇಕಲ್ಲ, ಅದು ತಿರುಗೋದಕ್ಕೆ ಬೇಕಾದ ಶಕ್ತಿ ಎಲ್ಲ ಬರ್ಬೇಕಲ್ಲ. ಅದಕ್ಕೇನ್ ಬಂತು, ಸತ್ವರಜಸ್ ತಮಸ್. ಅದರಲ್ಲಿ ಸತ್ವರಜಸ್ ತಮಸ್ಸು ಬಂದ ಮೇಲೆ ಇದನ್ನೆಲ್ಲ ನಾವು ಭಾಗವತದಲ್ಲಿ ನೋಡ್ಕೊಂಡಿದ್ದೇವೆ, ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ. ಈ ಸತ್ವರಜಸ್ ತಮಸ್ಸು ಸಮತ್ವದಲ್ಲಿದ್ದಾಗ ಏನಿಲ್ಲ, ಅವುಗಳಲ್ಲಿ ಕಾಲದ ಪ್ರಭಾವದಿಂದ ಏರುಪೇರುಗಳಾಗುತ್ತೆ, ಆಗ ಸೃಷ್ಟಿ ವಿಕಾಸ ಆಗುತ್ತೆ ಅನ್ನೋದು ನಾವು ನೋಡಿದ್ದೇವೆ. ಈಗ ಹಾಗೆ ವಿಕಾಸ ಆದಾಗ ಮನಸ್ಸಂತ ಬಂತು. ಮನಸ್ಸು ಬಂದ್ರೆ ಮನಸ್ಸುಗೆ ತಿನ್ನಕ್ಕೇನಾದ್ರೂ ಬೇಕಲ್ಲ, ಅನುಭವಿಸಕ್ ಬೇಕಲ್ಲ, ಮನಸ್ಸು ಕೆಲಸ ಮಾಡ್ಬೇಕಲ್ಲ, ಅದಕ್ಕೆ ಪಂಚಭೂತಗಳು ಬಂತು. ಪಂಚಭೂತಗಳು ಇದ್ದು ಬಿಟ್ರೆ ಪಂಚಭೂತನ ಅನುಭವಿಸಕ್ಕೆ ಪಂಚ ಜ್ಞಾನೇಂದ್ರಿಯಗಳು ಬಂತು. ಹಾಗೆ ಆ ಪಂಚಭೂತಗಳು ಪಂಚ ಜ್ಞಾನೇಂದ್ರಿಯಗಳು ಇದ್ದಾಗ ಜ್ಞಾನೇಂದ್ರಿಯಗಳು ವಿಷಯನ ಕೊಡಬಹುದು, ಕೆಲಸ ಮಾಡೋರು ಯಾರು, ಕರ್ಮೇಂದ್ರಿಯ ಬೇಕು. ಹೀಗೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ಭೂತ ಮತ್ತೆ ಮನಸ್ಸು, ಇದು 16. ಇವುಗಳು ಸೇರಿದಾಗ ಏನಾಯ್ತು, ಏನೋ ಒಂದು ಕ್ರಿಯೆ ಅಂತ ಆರಂಭ ಆಯ್ತು, ಒಂದು ಚಟುವಟಿಕೆ ಅಂತ ಆರಂಭ ಆಯ್ತು. ಹಾಗೆ ಆ ಚಟುವಟಿಕೆ ಉಂಟಾದಾಗ ಈ 16 ಆ 3 ಸೇರಿ ಒಂದು ಚಟುವಟಿಕೆ ಅಂತ ಆರಂಭ ಆದಾಗ ಏನಾಯ್ತಪ್ಪ ಅಂದ್ರೆ 50 ಆರೆಕಾಲುಗಳು ಬಂತು ಅಂತ ಹೇಳ್ತೀವಲ್ಲ, ಅಲ್ಲೇ ವಿಶ್ವ ನಾನಾ ರೂಪವನ್ನ ತಳೀತು. 50 ಅಂತ ಅಲ್ಲಿದ್ರು ಕೂಡ 50ನ್ನ ಬೇರೆ ಬೇರೆಯಾಗಿ ಮತ್ತೆ ವಿಂಗಡಣೆ ಮಾಡ್ತಾರೆ. ಅದರಲ್ಲಿ 50 ಚಕ್ರ ಮೊದಲಿಗೆ ಅದೆಲ್ಲ ಕೂಡ ಮಾನಸಿಕವಾದಂಥ ಒಂದು ಸ್ಥಿತಿಯನ್ನ ಮತ್ತೆ ನಾನು ನನ್ನದು ಎಂಬ ಭಾವವನ್ನ, ಇದರಿಂದ ಉಂಟಾಗುವಂತಹ ರಾಗದ್ವೇಷಾದಿಗಳನ್ನ, ಈ ಎಲ್ಲವನ್ನ ಸೇರಿಸಿಕೊಂಡಿರುವ ತತ್ವ ಇದೆಯಲ್ಲ, ಅದು 50.
ಅದೇನ್ ಮಾಡ್ತಾ ಇದೆ, ಒಂದೊಂದು ಕೂಡ ಕೇಂದ್ರದಿಂದ ಚಕ್ರಕ್ಕೆ ಸಂಬಂಧ ಹೊಂದಿದೆ. ಕೇಂದ್ರದಿಂದ ಚಕ್ರಕ್ಕೆ ಸಂಬಂಧ ಹೊಂದಿ ವಿಶ್ವಚಕ್ರವನ್ನ ಬಲಗೊಳಿಸ್ತಾ ಇದೆ. ಈ 50 ಇರೋದ್ರಿಂದಾನೇ ವಿಶ್ವಚಕ್ರ ನಿರಂತರ ಸಾಗುತ್ತಾ ಇದೆ. ಅದಕ್ಕೆ ಕೊನೆ ಮೊದಲಿಲ್ಲದಂತೆ ಪರಮಾತ್ಮನೇ ನೈಮಿತ್ತಿಕ ಅಂತ ನಾವು ಹೇಳಿದೇವಲ್ಲ, ಅಂದ್ರೆ ನಾನ್ ಮಲ್ಕೊಳ್ಬೇಕು, ನಂಗ್ ನಿದ್ದೆ ಬರ್ತಿದೆ ಅಂತ ಅನ್ನಿಸಿ ಅವುಗಳನ್ನೆಲ್ಲ ಒಳಗ್ ತಕೊಳ್ಳೋವರೆಗೆ ಅದು ಕೆಲಸ ಮಾಡ್ತಾನೇ ಇರುತ್ತೆ. ಹಾಗೆ ಅದು ಕೆಲಸ ಮಾಡ್ತಾನೇ ಇರಕ್ಕೆ ಈ 50 ಸಹಾಯಕವಾಗಿ ನಿಲ್ಲುತ್ತೆ. ಅದರಲ್ಲಿ ಮೊದಲನೇದು 50ರಲ್ಲಿ ಮೊದಲನೇದು 5 ಇದೆ. ಆ 5 ಯಾವ್ದಪ್ಪ ಅಂತ ಕೇಳಿದ್ರೆ ನಮ್ಮ ಭ್ರಮೆಗಳು, ನಮ್ಮೊಳಗೆ ಉಂಟಾಗುವಂತಹ, ಅಂದ್ರೆ ಈಗ ಹೇಳಿದ್ನಲ್ಲ, ನಾನು ನನ್ನದು ಅನ್ನುವಂಥದ್ದು, ಅದಕ್ಕಿರುವಂತಹ ಒಂದು ಸಂಘ, ಒಂದು ಅದರಿಂದ ಉಂಟಾಗುವಂತಹ ರಾಗದ್ವೇಷ, ಈ ಎಲ್ಲವೂ ಕೂಡ ಅಲ್ಲಿ ಮೊದಲನೇ ಹಂತದಲ್ಲಿ ಬರುತ್ತೆ. ಆಮೇಲೆ ಆ ರಾಗದ್ವೇಷಾದಿಗಳು, ನಾನು ನನ್ನದು ಅನ್ನುವ ಅಂಟು, ನಾನು ನನ್ನದು ಅನ್ನೋದಲ್ಲ, ನಾನು ನನ್ನದು ಅನ್ನುವ ಅಂಟು, ಆ ರೀತಿ ಸ್ವಾರ್ಥತೆ ಇದೆಲ್ಲ ಇದೆಯಲ್ಲ, ಅದು ನಮ್ಮೊಳಗೆ ಅಂದ್ರೆ ಪ್ರತಿ ಜೀವದೊಳಗೆ ಅಶಕ್ತಿಯನ್ನ, ದೌರ್ಬಲ್ಯವನ್ನ ಉಂಟು ಮಾಡುತ್ತೆ. ಆ ದೌರ್ಬಲ್ಯಗಳು ಯಾವ್ಯಾವ ರೀತಿದು ಅಂತ ಯೋಚನೆ ಮಾಡಿದ್ರೆ ಇದೆಲ್ಲ ನಮ್ ಜೀವನದೊಳಗೆ ನಮ್ಗೆ ಗೊತ್ತಾಗಿರುತ್ತೆ. ಈ ನಾನು ನಮ್ದು ಅನ್ನೋದ್ರಿಂದ, ರಾಗದ್ವೇಷಕ್ಕೆ ಒಳಗಾಗಿದ್ರಿಂದ, ಕೋಪ ತಾಪ ಅಸೂಯೆ ಮಾತ್ಸರ್ಯಾದಿಗಳನ್ನ ಮಾಡಿದ್ರಿಂದ ಏನೇನು ಲೋಪದೋಷ ಆಯ್ತು ನಮ್ಮೊಳಗೆ ಉಂಟಾಗ್ತಾ ಇದೆ, ನಮ್ಮೊಳಗೆ ದೌರ್ಬಲ್ಯ, ಟೆನ್ಷನ್ನು ಏನೇನಾಗ್ತಿದೆ ಅದು ನಮಗ್ ಕಾಣುತ್ತೆ. ಅದನ್ನ ಇಲ್ಲಿ ಶಾಸ್ತ್ರದ ರೂಪದಲ್ಲಿ ಹೇಳ್ತಾ ಇದ್ದಾರೆ. 28 ರೀತಿಯ ದೌರ್ಬಲ್ಯಗಳು ಉಂಟಾಗುತ್ತೆ. 28 ರೀತಿಯ ದೌರ್ಬಲ್ಯಗಳು ಅಂತ ಹೇಳುವಾಗ ಮೊದಲನೇದು ಅಂದ್ರೆ ಇಂದ್ರಿಯಗಳಿಂದ ಉಂಟಾಗುವಂತಹ ಮೂಕ, ಕಿವುಡ, ಕುರುಡ ಇತ್ಯಾದಿಗಳು, ಅದು ಇಂದ್ರಿಯಗಳಿಗೆ ಸಂಬಂಧಪಟ್ಟಿದ್ರಿಂದ 11 ರೂಪದಲ್ಲಿ ಇರುತ್ತೆ. ಇನ್ನು ಅಂತಃಕರಣ ಇದೆ, ಮನಸ್ಸು, ಬುದ್ಧಿ, ಚಿತ್ತ, ಅಹಂ ಅನ್ನುವ ತತ್ವ, ಅವುಗಳಿಗೆ ಸಂಬಂಧಪಟ್ಟಿದ್ದು 9, ಅದು 20 ಆಯ್ತು. ಇನ್ನು ಯಾವುದು ಅಣಿಮ, ಮಹಿಮ, ಗರಿಮ ಇತ್ಯಾದಿ ಸಿದ್ಧಿ ಇದೆಯಲ್ಲ 8, ಅದಕ್ಕೆ ವಿರುದ್ಧವಾದ್ದು ಅಂದ್ರೆ ಸಿದ್ಧಿ ಹೊಂದದೆ, ಕಾರ್ಯ ಸಿದ್ಧವಾಗದೆ ನಾವು ಏನ್ ಮಾಡ್ತೀವಿ, ಪ್ರಯತ್ನ ಮಾಡಿದೀವಿ ನೋಡು, ಅವನಿಗಾದ್ರೆ ಸಿದ್ಧಿ ಆಯ್ತು, ನನಗಾಗ್ಲಿಲ್ಲ, ಅವನಾದ್ರೆ ಮೇಲೆ ಇರದ ಆ ರೀತಿಯಾಗಿ ನಮ್ಮೊಳಗೆ ದೌರ್ಬಲ್ಯಗಳು ಉಂಟಾಗುತ್ತೆ. ಅದು 28 ರೀತಿಯ ಅಶಕ್ತಿ. ಇನ್ನು 5 ರೀತಿಯ ತುಷ್ಟಿ ಅಂತ ಇದೆ. ಅದು ನಮ್ಮೊಳಗೆ ಒಂದು ತೃಪ್ತಿಯನ್ನ ಕೊಡುತ್ತೆ. ಕಾಲ, ಭಾಗ್ಯ, ವಿಷಯ, ಪ್ರಕೃತಿ, ಉಪಾದಾನ ಅಂತ. ಅದರ ಜೊತೆನಲ್ಲಿ ಇನ್ನು ಬೇರೆ ಏನಿದೆಯಪ್ಪ ಅಂತ ಕೇಳಿದ್ರೆ ಸಿದ್ಧಿ. ಸಿದ್ಧಿ ಅಂದ್ರೆ ಊಹೆ, ಶಬ್ದ, ಅಧ್ಯಯನ, ಆಧ್ಯಾತ್ಮಿಕ, ಆಧಿಭೌತಿಕ, ಆಧಿದೈವಿಕ ದುಃಖ, ಮತ್ತೆ ಆ ದುಃಖಗಳ ನಾಶ, ಮತ್ತೆ ಲೋಕದಲ್ಲಿ ಸ್ನೇಹ, ಬಾಂಧವ್ಯಗಳ ಒಂದು ಅಂಟು, ದಾನ, ಇವೆಲ್ಲವೂ ಕೂಡ ಸೇರ್ಕೊಳ್ಳುತ್ತೆ. ಹೀಗೆ ಒಟ್ಟು ಏನಾಯ್ತು, 50 ಆಯ್ತು. ಇವೆಲ್ಲ ಅಂದ್ರೆ ಈಗ ನಾವು ಹೇಳಿದ್ದು ಬಹುಶಃ ಕಣ್ಣೊಳಗೆ ಬಂದಿದೆ ಅನ್ಕೊಳ್ತೀನಿ. ಅಂದ್ರೆ ನಮ್ಮ ಒಂದು ಶಾರೀರಿಕವಾದ ದೌರ್ಬಲ್ಯಗಳು, ಆಂತರಂಗಿಕವಾದ ದೌರ್ಬಲ್ಯಗಳು, ಹಾಗೆ ನಾವು ಶರೀರದಿಂದ, ಇಂದ್ರಿಯ, ಮನಸ್ಸು, ಬುದ್ಧಿಗಳಿಂದ ಪಡೆದ ಸಂತೋಷ, ತೃಪ್ತಿ, ಮತ್ತೆ ಅವುಗಳಲ್ಲಿ ಮತ್ತೆ ಇದಿಷ್ಟೇ ಅದಷ್ಟೇ, ಇದಕ್ಕಿಷ್ಟು ಸರಿನಾ, ಇದಕ್ಕಿಷ್ಟು ಬರ್ಬೇಕಿತ್ತಲ್ವಾ, ಈ ರೀತಿಯಾದ ಲೆಕ್ಕಾಚಾರ, ಅದರ ಕುರಿತು ಅಧ್ಯಯನ, ಇವೆಲ್ಲವೂ ಸೇರಿ ಒಟ್ಟು ಏನು ಮಾಡುತ್ತೆ, ಪ್ರಪಂಚನ ಗಟ್ಟಿ ಮಾಡುತ್ತೆ. ವಿಶ್ವಚಕ್ರ ದೃಢವಾಗಿ ನಿಲ್ಲುವಂತೆ, ಅದು ಸುತ್ತುತ್ತಾ ಇದ್ರೂ ಸುತ್ತುವಿಕೆಯಿಂದ ಅದು ಜಾರಿ ಬೀಳದಂತೆ, ಸುತ್ತುವಿಕೆ ಸಾಕಾಯ್ತು ಅಂತ ನಿಲ್ಲದಂತೆ ಭದ್ರವಾಗಿರೋದಕ್ಕೆ ಈ 50 ಸಹಾಯ ಮಾಡುತ್ತೆ. ಆದ್ರಿಂದ ಇದನ್ನ ಆರೆಕಾಲು ಅಂತ ಕರೆದಿದ್ದಾರೆ. ಈ 50 ಆರೆಕಾಲಿಗೆ ಸಹಾಯ ಮಾಡೋದು ಯಾವ್ದಪ್ಪ ಅಂತ ಕೇಳಿದ್ರೆ ಇನ್ನು 20. ಅದು ಯಾವುದು, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ. ಪಂಚ ಜ್ಞಾನೇಂದ್ರಿಯಗಳಿಗೆ ಕಣ್ಣಿಗೆ ರೂಪಗಳನ್ನ ಗ್ರಹಿಸೋದು ವಿಷಯ, ಕಿವಿಗೆ ಶಬ್ದಗಳನ್ನ ತಗೊಳ್ಳೋದು, ಬಾಯಿಗೆ ಮಾತನಾಡೋದು, ನಾಲಿಗೆಗೆ ರಸವನ್ನ ಸ್ವೀಕರಿಸೋದು,
ಕಾಲಿಗೆ ನಡೆಯೋದು, ಕೈಗೆ ತರೋದು, ತಗೊಂಡು ಹೋಗೋದು ಇತ್ಯಾದಿಯಾಗಿ ಈ ರೀತಿ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಮತ್ತು ಅವುಗಳಿಗಿರುವಂಥ ವಿಷಯ ಅಂದ್ರೆ ಮಾಡೋದು ಇತ್ಯಾದಿ, ಹೀಗೆ ಒಟ್ಟು 20. ಅಂದ್ರೆ ಏನಾಯ್ತು, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಕೆಲಸ ಮಾಡುವಾಗ ಆ ಕೆಲಸದಿಂದ ನೋಡಿದ್ದು, ಕೇಳಿದ್ದು, ಮಾಡಿದ್ದು, ಹೋಗಿದ್ದು ಎಲ್ಲಾನು ಕೂಡ ಏನಾಯ್ತು, ಗಟ್ಟಿಯಾದ ಒಂದು ಬಂಧವನ್ನ ತಂದು ಹಾಕ್ತು. ಅದರಿಂದ ನಮ್ಗೆ ಹಿಂದಕ್ಕೆ ಹೋದ್ರೆ ಈಗ ಅದರಿಂದ ಬಂದ ಲಾಭ ಏನು? ತಮಸ್ಸು ಅಂದ್ರೆ ಈ 56 ಕಾಲಿನಲ್ಲಿ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂದ್ರೆ ಆತ್ಮ ಅಲ್ಲದೆ ಇರೋದನ್ನ ಆತ್ಮ ಅಂತ ಅನ್ಕೊಂಡಿದ್ದು, ಮತ್ತೆ ಮೋಹ, ಮಹಾಮೋಹ ಅಂದಾಗ 10 ವಿಧವಾದ ಮಹಾಮೋಹ, ಇದೆಲ್ಲವೂ ಕೂಡ ಏನಾಯ್ತು, ಇದು ಉಂಟಾಗಕ್ಕೆ ಕಾರಣ ಆಯ್ತು. ಹಾಗೆ ಈ ವಿಶ್ವಚಕ್ರ ಎನ್ನುವುದು ಗಟ್ಟಿಯಾಗಿ ನಿಂತಿದೆ ಅಂತ ಒಂದು ಚಿತ್ರನ ನಾವು ಮಾಡ್ಕೊಳ್ಬೇಕು. ಈಗ ಇದರ ಒಳಗೆ, ಈ ಒಂದು ಚಕ್ರದ ಒಳಗೆ 6 ಅಷ್ಟಕಗಳು ಇದೆ. ಅದೇನಪ್ಪಾ ಅಂತ ಕೇಳಿದ್ರೆ, ಮೊದಲನೆಯದು ಪ್ರಕೃತ್ಯಷ್ಟಕ ಅಂತ ಹೇಳ್ತಾರೆ. ಇದೆಲ್ಲ ಅರ್ಥ ಆಗದೆ ಇದ್ರೂ ತೊಂದರೆ ಇಲ್ಲ, ಒಟ್ಟು ಇವೆಲ್ಲ ಸೇರಿ ಪ್ರಪಂಚ ಆಗಿದೆ. ಪ್ರಪಂಚ ಎನ್ನುವುದು ಇವುಗಳ ಒಂದು ಶಕ್ತಿಯಿಂದ ನಿರಂತರವಾಗಿ ಕ್ರಿಯಾಶೀಲವಾಗಿದೆ. ಇವುಗಳೊಳಗೆ, ಯಾವುದರೊಳಗೆ ಈಗ ನಾವು ಹೇಳ್ತಾ ಇರುವ 50, 20 ಈ ಷಟ್, ಇವುಗಳೇನೇನ್ ಸಂಖ್ಯೆಗಳಿದೆ, ಸಂಖ್ಯೆಗಳು ಆ ತತ್ವಗಳು, ಅವುಗಳೊಳಗಿರುವ ಶಕ್ತಿ ಯಾವುದು? ಆತ್ಮಶಕ್ತಿ. ಯಾವ ಆತ್ಮಶಕ್ತಿ? ದೇವಾತ್ಮ ಶಕ್ತಿ. ಅದು ಹೇಗಿದೆ? ನಿಗೂಢವಾಗಿದೆ. ಅಷ್ಟನ್ನ ಅರ್ಥ ಮಾಡ್ಕೊಳ್ಬೇಕು. ಆದ್ರಿಂದ ಈ ಪ್ರಪಂಚ ಎಂಬುದು ಅಣುವಾಗಿ ವ್ಯಾಪಿಸಿಕೊಂಡಿರುವಂತಹ ಈ ತತ್ವಗಳು ಏನಿದೆ, ಆ ತತ್ವಗಳ ಒಳಗೆ ಅದು ಅಣುವಿನಲ್ಲೂ ಆ ಪರಮೇಶ್ವರನ ಶಕ್ತಿಯನ್ನ ತುಂಬಿಕೊಂಡು ಚಟುವಟಿಕೆಯಲ್ಲಿ ತೊಡಗಿದೆ. ಇದು ಮುಖ್ಯವಾದಂಥ ತತ್ವ. ಅದರಿಂದ ಬ್ರಹ್ಮ ಅಂದ್ರೆ ಏನು, ಪ್ರಪಂಚ ಅಂದ್ರೆ ಏನು, ಬ್ರಹ್ಮಕ್ಕೂ ಪ್ರಪಂಚಕ್ಕೂ ಸಂಬಂಧ ಏನು ಅನ್ನುವುದನ್ನ ಈ ಮಂತ್ರ ತೋರಿಸಿ ಹೇಳ್ತಾ ಇದೆ. ಆದ್ರಿಂದ ಈಗ 6 ಅಷ್ಟಕಗಳಲ್ಲಿ ಪ್ರಕೃತ್ಯಷ್ಟಕ, ಪ್ರಕೃತ್ಯಷ್ಟಕ ಅಂತ ಮೊದಲನೇದು. ಅದು ಪಂಚಭೂತ, ಮನಸ್ಸು, ಬುದ್ಧಿ, ಅಹಂಕಾರ ಅಂದ್ರೆ ಅವುಗಳನ್ನ ಇಟ್ಕೊಂಡಿರೋ ಅಂಥದ್ದು. 5 + 3 8. ಹಾಗೆ ಧಾತು ಅಷ್ಟಕ. ಧಾತು ಅಂತ ಹೇಳಿದ್ರೆ ನಮ್ಮ ಶರೀರದೊಳಗೆ ತ್ವಕ್, ಚರ್ಮ, ಮಾಂಸ, ಮೇದ, ರುಧಿರ, ಮಜ್ಜ, ಅಸ್ಥಿ ಇದೆಲ್ಲ ಏನಿದೆ ಇವುಗಳು, ಶುಕ್ರ, ಇದು 8. ಇನ್ನು ಐಶ್ವರ್ಯ, ಐಶ್ವರ್ಯ ಅದು ಅಣಿಮ, ಮಹಿಮ, ಇದಕ್ಕೆ ಆಪೋಸಿಟ್ ಇದೆ ಅಲ್ಲಿ ನಾವು ನೋಡಿದ್ದು ಅಶಕ್ತಿಯಲ್ಲಿ. ಹಾಗೆ ಭಾವ ಅಷ್ಟಕ. ಭಾವ ಅಂದ್ರೆ ಧರ್ಮ, ಅಧರ್ಮ, ಜ್ಞಾನ, ಅಜ್ಞಾನ, ವೈರಾಗ್ಯ, ಅವೈರಾಗ್ಯ, ಐಶ್ವರ್ಯ, ಅನೈಶ್ವರ್ಯ. ಅಂದ್ರೆ ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ. ಇದರ ಮತ್ತೊಂದು ರೂಪ ಇದೆಯಲ್ಲ, ಇದು ಭಾವ ಅಂದ್ರೆ ಜೀವದ ಭಾವಕ್ಕೆ ಸಂಬಂಧಪಟ್ಟಂತ 8. ಇನ್ನು ದೇವಾಷ್ಟಕ ಅಂದಾಗ ಬ್ರಹ್ಮನಿಂದ ಪ್ರಜಾಪತಿಗಳು ಉತ್ಪನ್ನ ಆಗಿದ್ದು ನಾವು ನೆನಪು ಮಾಡ್ಕೊಂಡ್ರೆ, ಪ್ರಜಾಪತಿಗಳಾದ ಮೇಲೆ ದೇವತೆಗಳು, ಆಮೇಲೆ ಗಂಧರ್ವರು, ಯಕ್ಷರು, ರಕ್ಷರು ಇವರೆಲ್ಲ ಬಂದ್ರಲ್ಲ, ಅದು ದೇವ ಅಷ್ಟಕ. ಇನ್ನು ಗುಣ ಅಷ್ಟಕ ಅಂದಾಗ ದಯ, ಕ್ಷಮ, ಅನಸೂಯ, ಶೌಚ, ಅನಾಯಾಸ, ಮಂಗಲ, ಆಕಾರ್ಪಣ್ಯ, ಅಸ್ಪೃಹ. ಹೀಗೆ 8 8ರ 6 ಗುಂಪು, 8 8ರ 6 ಗುಂಪು. ಈ 6 ಅಷ್ಟಕಗಳು ಈ ಚಕ್ರವನ್ನ ನಿರ್ವಹಿಸುವಲ್ಲಿ, ಅಂದ್ರೆ ಚಕ್ರಕ್ಕೆ ಆಯಿಲ್ಲು ಇತ್ಯಾದಿ ಬೇಕಲ್ಲ, ಆ ರೀತಿಯಾಗಿ ಈ ಚಕ್ರವನ್ನ ನಿರ್ವಹಿಸುವಲ್ಲಿ ಸಹಾಯ ಮಾಡುವಂತ ವಸ್ತುವಾಗಿರುತ್ತೆ. ಹಾಗೆ ಈ 6 ಅಷ್ಟಕಗಳಾದ ಮೇಲೆ, ಷಡಷ್ಟಕಗಳಾದ ಮೇಲೆ, ಅಷ್ಟಕೈಹಿ ಷಡ್ಭಿಹಿ ಆದ್ಮೇಲೆ ಒಂದೇ ಒಂದು ಪಾಶ. ಇಷ್ಟು ದೊಡ್ಡ ಚಕ್ರ ಇದೆಯಲ್ಲ, ಈ ಚಕ್ರನ ಹಗ್ಗ ಹಾಕಿ ಕಟ್ಟಿರೋದು ಯಾವ್ದಂದ್ರೆ ಒಂದೇ. ಅದು ಎಷ್ಟು ಪ್ರಬಲ ಇರಬಹುದಪ್ಪ ಅಂದ್ರೆ, ವಿಶ್ವರೂಪ ಅಂದ್ರೆ ವಿಶ್ವದಲ್ಲಿ ಇರುವ ಎಲ್ಲ ರೂಪವನ್ನು ನಾನು ನಂದು ಅಂತ ಅನ್ನುಕೊಳ್ಳುವಂತ
ಒಂದೇ ಹಗ್ಗ. ಅದ್ ಯಾವ್ದದು ಅಂದ್ರೆ ಆಶಾ. ಆಶಾ ಎನ್ನುವಂತ, ಅದನ್ನ ಕಾಮ ಅಂತಾನು ಹೇಳ್ತಾರೆ. ಅದಕ್ಕೆ ವಿಶ್ವ. ಯಾಕೆಂದ್ರೆ ಆಸೆಗೆ ಒಂದು ರೂಪ ಇಲ್ಲ. ಆಸೆ ಮತ್ತು ಕಾಮ ಯಾವ ಯಾವ ರೂಪ ಯಾವ ಯಾವ ಕ್ಷಣದಲ್ಲಿ ಹೇಗೆ ತಳೆಯುತ್ತೆ ಅಂತ ಗೊತ್ತಾಗಲ್ಲ. ಈ ಸಂದರ್ಭ ಬಂದಾಗ ಸುಮ್ಮನೆ ಸಾಧಕರ ಮನಸ್ಸಿಗೆ, ಸಾಧನೆ ಮಾಡುವವರ ಮನಸ್ಸಿಗೆ ಹೇಳೋ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಮನಸ್ಸು ಈ ರೀತಿಯ ಒಂದು ನಾಟಕವನ್ನು ಮಾಡುತ್ತೆ. ಅಂದ್ರೆ ನಮ್ಗೆ ಈಗ ವೈರಾಗ್ಯ ಬೇಕು, ದೇವರನ್ನು ಸ್ಮರಣೆ ಮಾಡಬೇಕು, ದೇವರ ವಿಚಾರವನ್ನ ಮಾಡಬೇಕು ಅಂದಾಗ ನಿಂಗೆ ಇದಿಷ್ಟ ಅಲ್ವಾ, ಅದಕ್ಕೆ ಮತ್ತೆ ನಿಂಗಿದ ಅಂದ್ರೆ ಹಾಗೆ ಪೋಸ್ ಮಾಡಿ ನಮ್ಮನ್ನ ಬೀಳಿಸುತ್ತೆ. ಆ ರೀತಿಯಲ್ಲಿ ಈ ಕಾಮ ಎನ್ನುವುದು ಏನೇನು ತರಹ, ಆಶಾ ಎಂಬುದು ಏನೇನು ತರಹ ರೂಪಗಳನ್ನ ತಳೆಯುತ್ತೆ ಅನ್ನೋದು ಗೊತ್ತಾಗಲ್ಲ. ಆದ್ರಿಂದ ಅದು ವಿಶ್ವರೂಪ, ವಿಶ್ವರೂಪವಾಗಿ ಇರುವಂತ ಒಂದೇ ಹಗ್ಗ, ಅದು ಒಂದೇ ಪಾಶ. ಆ ಪಾಶ ಮತ್ತೆ ಈ ಚಕ್ರ ಯಾವ್ಯಾವ ದಾರಿಯಲ್ಲಿ ಹೋಗುತ್ತೆ? ಚಕ್ರ ಹೋಗೋದು 3 ದಾರಿ. ಒಂದು ಧರ್ಮದ ದಾರಿ, ಇನ್ನೊಂದು ಅಧರ್ಮ, ಇನ್ನೊಂದು ಜ್ಞಾನ ಅಂತ ಒಂದು ಕಡೆಯಲ್ಲಿ ಹೇಳ್ತಾರೆ. ಇನ್ನು ಕೆಲವರು ಧರ್ಮ, ಇದು ಭಕ್ತಿ, ಜ್ಞಾನ, ಕರ್ಮ ಅನ್ನುವುದಾಗಿ 3 ದಾರಿಯಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಈ ಚಕ್ರಕ್ಕೆ ಈ ಏನು ಆಯಿಲ್ ಅಂತೆಲ್ಲ ಹೇಳ್ಕೊಂಡ್ವಲ್ಲ, ಅದರ ಇರುವಿಕೆಗೆ ಅದೇನಪ್ಪಾ ಅಂದ್ರೆ 2. ಅಂದ್ರೆ ಈ ದ್ವಂದ್ವಗಳಿದೆಯಲ್ಲ, ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ, ಈ ರೀತಿಯಾದದ್ದು, ಅದು ಒಂದು ಮೋಹ ಎನ್ನುವ ನಿಮಿತ್ತದಿಂದ, ಅಂದ್ರೆ ಸುಖದ ಮೋಹ. ಈಗ ಇದನ್ನ ನಾವು ಗಮನಿಸಿದ್ರೆ, ಆಟ ಆಡೋದನ್ನ ನೋಡಿದ್ರೆ, ಅಂದ್ರೆ ಇಸ್ಪೀಟು, ಕೇರಂ, ಯಾವುದೋ ಒಂದು ಸ್ಪರ್ಧೆ ಇಟ್ಕೊಂಡು ಆಟ ಆಡುವಾಗ ಒಂದು ಆಟದಲ್ಲಿ ನಾನು ಸೋತು ಬಿಟ್ರೆ ನೆಕ್ಸ್ಟ್ ಅಲ್ಲಿ ನಾನು ಗೆಲ್ತೀನಿ, ನೆಕ್ಸ್ಟ್ ಅಲ್ಲಿ ನಾನು ಗೆಲ್ತೀನಿ, ನೆಕ್ಸ್ಟ್ ಆ ರೀತಿಯಾದ ಒಂದು, ಅಂದ್ರೆ ಗೆಲ್ತೀನಿ ಅನ್ನುವ ಮೋಹ ಇದೆಯಲ್ಲ, ಗೆಲ್ಬೇಕು, ಆ ರೀತಿಯಾದ ಮೋಹ ಒಂದೇ. ಆದ್ರೆ ಅದು ಗೆಲ್ಲಿಲ್ಲ ಅಂದ್ರೆ ದುಃಖಕ್ಕೆ ಒಳಗು ಮಾಡುತ್ತೆ, ಗೆದ್ರೆ ಸುಖಕ್ಕೆ ಒಳಗು ಮಾಡುತ್ತೆ. ಈ ರೀತಿ ಏಕ ಮೋಹ. ಅಂದ್ರೆ ಈಗ ಒಂದು ಸ್ವಲ್ಪ ಮಟ್ಟಿನ ಚಕ್ರ ಕಣ್ಣೊಳಗೆ ಬಂದಿದ್ರೆ, ಒಂದು ಬ್ರಹ್ಮ ಚಕ್ರ, ವಿಶ್ವಚಕ್ರ ಅಂತ ಇದ್ರೆ, ಆ ವಿಶ್ವಚಕ್ರವನ್ನ ನಿಯಮನ ಮಾಡ್ತಾ, ವಿಶ್ವಚಕ್ರವನ್ನ ನಡೆಸ್ತಾ ಇರುವುದಕ್ಕೆ 3 ಒಂದು ನೇಮಿ, 3 ವೃತ್ತಗಳು, ಅದರ ಒಳಗೆ ಷೋಡಶಾಂತ 16 ಅನ್ನುವುದನ್ನ ಬೇರೆ ರೀತಿಯಲ್ಲಿ ನಾವು ಹೇಳ್ಕೊಂಡ್ವಲ್ಲ. ಕೆಲವು ಇದರೊಳಗೆ ಏನ್ ಹೇಳಿದ್ದಾರೆ ಅಂದ್ರೆ, ಈಗ ಪ್ರಶ್ನ ಉಪನಿಷತ್ತಿನಲ್ಲಿ 16 ಅನ್ನುವುದನ್ನ ಈ ಷೋಡಶ ಕಲೋ ವೈ ಪುರುಷ ಅನ್ನುವ ಹಿನ್ನೆಲೆಯಲ್ಲಿ 16 ಕಲೆಗಳಾಗಿ ಹೇಳೋದು ಇದೆ. ಅಂದ್ರೆ ಪ್ರಾಣ, ಶ್ರದ್ಧಾ 2, ಇನ್ನು ಪಂಚಭೂತಗಳು ಆಕಾಶ, ವಾಯು, ತೇಜ, ಜಲ, ಅಪ್ಪು 5 + 2 7 ಆಯ್ತು. ಆಮೇಲೆ ಇಂದ್ರಿಯಗಳು, ಇಂದ್ರಿಯ ಅನ್ನೋದು 1 ಯೂನಿಟ್, ಇಂದ್ರಿಯ ಅನ್ನೋದು 8ನೇದು, ಮನಸ್ಸು ಅನ್ನೋದು 9, ಅನ್ನ ಅಂದ್ರೆ ಇವೆಲ್ಲಕ್ಕೂ ಆಹಾರವಾಗಿರುವಂತಹ ಅನ್ನ ಅನ್ನುವುದು 10, ಅದರಿಂದ ಉತ್ಪನ್ನವಾಗುವ ಬಲ ಇತ್ಯಾದಿಗಳು 11, ವೀರ್ಯ, ತಪ ಎನ್ನುವುದು 12, ಮಂತ್ರ ಅನ್ನೋದು 13, ಕರ್ಮ ಅಂದ್ರೆ ಇದರಿಂದ ಬಂದ ಫಲ ಇದೆಯಲ್ಲ ಅದು 14, ಆ ಕರ್ಮಗಳಿಂದ ದೊರಕುವ ಲೋಕಗಳಿದೆಯಲ್ಲ, ಯಾವ ಲೋಕಗಳು, ಆ ಲೋಕಗಳು 15, ಆ ಲೋಕಗಳಲ್ಲಿರುವ ವಸ್ತುಗಳು, ಅವುಗಳಿಗೆಲ್ಲ ಒಂದೊಂದು ನಾಮ ಇದೆಯಲ್ಲ, ಆ ನಾಮ ಅದು 16. ಹೀಗೆ 16 ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಈ 16 ವೃತ್ತ ಆರಂಭವಾದದ್ದರಿಂದ ಅಂತ್ಯವಾಗುವಲ್ಲಿಯವರೆಗೆ ಸುತ್ತುಗಟ್ಟಿಕೊಂಡಿರುವಂಥದ್ದು. ಅದರೊಳಗೆ ಏನಿದೆ? ಶತಾರ್ಧಾರಂ, ಶತ ಅಂದ್ರೆ 100, ಶತದಲ್ಲಿ 100ರಲ್ಲಿ ಅರ್ಧ ಅಂದ್ರೆ 50 ಆರೆಕಾಲುಗಳು ಆ ಚಕ್ರಕ್ಕಿದೆ. ಅದು ಯಾವುದು ಅಂತ ಈಗ ತಾನೇ ನೋಡ್ಕೊಂಡ್ವಿ. ಆಮೇಲೆ ಆ ಆರೆಕಾಲನ್ನ ಗಟ್ಟಿ ಮಾಡೋದಕ್ಕೆ 20 ಆರೆಕಾಲುಗಳು ಇದೆ. ಆ 20 ಆರೆಕಾಲುಗಳನ್ನು ಕೂಡ ಹೇಳ್ಕೊಂಡಂತೆ ನಾವು ಆ 20 ಆರೆಕಾಲುಗಳು, ಇವುಗಳನ್ನ ಕಟ್ಟಿ ಹಾಕುವಂತ ಈ ನಮ್ಮನ್ನ ಏನು ಈ 50ಕ್ಕೆ ಬಲ ಕೊಡುವಂತ ಶಕ್ತಿಗಳಾಗಿದೆ. ಅದು ಯಾವುದು? 10 ಇಂದ್ರಿಯಗಳು, 10 ಇಂದ್ರಿಯಗಳಿಗೆ ಸಂಬಂಧಪಟ್ಟಂತ 10 ವಿಷಯಗಳು. ಅದಾದ ಮೇಲೆ ಏನಾಗಿದೆ? ವಿಂಶತಿ ಪ್ರತ್ಯಾರ. ಪ್ರತ್ಯಾರ ಅಂದ್ರೆ
56ಕ್ಕೆ ಸಹಾಯಕವಾಗುವುದಕ್ಕೆ 20 ಮತ್ತೆ 6. ಅದಾದ ಮೇಲೆ 6 ಅಷ್ಟಕಗಳು. 6 ಅಷ್ಟಕಗಳು ಇದಕ್ಕೆ ಎಣ್ಣೆ ಮೊದಲಾದವುಗಳನ್ನ ಕೊಟ್ಟು ಚಕ್ರ ಸುಲಭವಾಗಿ ಸುತ್ತುವುದಕ್ಕೆ ಸಹಾಯ ಮಾಡುವಂತೆ ಇರುವಂತದ್ದು. ಅದು ಯಾವುದು ಅಂತ ನೋಡಿದ್ವಿ, ಪ್ರಕೃತಿ, ಧಾತು, ಐಶ್ವರ್ಯ, ಭಾವ, ದೇವ, ಈ ರೀತಿಯಲ್ಲಿ ಇರುವಂತ ಅಷ್ಟಕಗಳು. ಹಾಗೆ ಇರುವುದಕ್ಕೆ ದಾರಿ ಯಾವುದು ಅಂದ್ರೆ ಜ್ಞಾನ, ಭಕ್ತಿ, ಕರ್ಮ ಅಥವಾ ಧರ್ಮ, ಅಧರ್ಮ, ಜ್ಞಾನ, ಈ ರೀತಿಯಾದ ಒಂದು ಮಾರ್ಗದಲ್ಲಿ ಅದು ಚಲಿಸುತ್ತೆ. ಹಾಗೆ ಚಲಿಸೋದಕ್ಕೆ ಅದಕ್ಕಿರುವುದು ದ್ವಂದ್ವಗಳು, ಧರ್ಮಾಧರ್ಮಗಳು, ಪಾಪ ಪುಣ್ಯಗಳು ಇತ್ಯಾದಿಯಾದ ದ್ವಂದ್ವಗಳು. ಆ ದ್ವಂದ್ವಗಳಿಗೆ ಹಿನ್ನೆಲೆಯಲ್ಲಿ ಇರೋದು ಯಾವ್ದಪ್ಪ ಅಂದ್ರೆ ಮೋಹ. ಈ ಎಲ್ಲಕ್ಕೆ ಒಂದೇ ಹಗ್ಗ, ಅದು ಯಾವ್ದದು? ಕಾಮ. ಈಗ ಸ್ವಲ್ಪ ಮಟ್ಟಿನ ಚಿತ್ರ ಕಣ್ಣೊಳಗೆ ಬಂದಿರಬಹುದು ಅನ್ಕೋತೀನಿ. ಒಂದು ಚಕ್ರದಂತೆ ಈ ವಿಶ್ವ ಎನ್ನುವುದು ನಿರಂತರವಾಗಿ ಚಲಿಸ್ತಾ ಇದೆ. ನಿರಂತರವಾಗಿ ಚಲಿಸುವ ಈ ಚಕ್ರದ ಒಳಗೆ ಇರುವ 16, 3, 1 ಮತ್ತೆ 50, ಅಂದ್ರೆ ಅಲ್ಲೇ 70 ಆಯ್ತು. ಅದಾದ್ಮೇಲೆ 20, ವಿಂಶತಿ, 90. ಅದಾದ್ಮೇಲೆ 6 ಅಷ್ಟಕಗಳು. ಅದರ ಜೊತೆಯಲ್ಲಿ ಒಂದೇ ಒಂದು ಪಾಶ, 96 ಒಂದು ಪಾಶ ಮತ್ತೆ 3 ಮಾರ್ಗ. ಹೀಗೆ ಅದು ಪುಣ್ಯಾಪುಣ್ಯಾದಿ ಭೇದಗಳೊಡಗೂಡಿ ನಿರಂತರವಾಗಿ ಚಲಿಸ್ತಾ ಇದೆ. ಹಾಗೆ ಚಲಿಸುವ ಈ ಎಲ್ಲದರೊಳಗೆ, ಯಾವೆಲ್ಲದರೊಳಗೆ? ಚಕ್ರದೊಳಗೆ ದೇವಲೋಕ, ಗಂಧರ್ವಲೋಕ, ಯಕ್ಷಲೋಕ, ಕಿನ್ನರ ಲೋಕ ಇತ್ಯಾದಿ ಎಲ್ಲ, ಬ್ರಹ್ಮ ವಿಷ್ಣು ಶಿವ ಎಲ್ಲ, ಚರಾಚರಗಳೆಲ್ಲ ಇರುವಂತ ಚಕ್ರ. ಅದರ ಒಳಗೆ ಈ ನೇಮಿ, ವೃತ ಮತ್ತೆ ಆರ ಇವೆಲ್ಲ ಏನಿದೆ, ಆ ಎಲ್ಲವನ್ನೂ ತುಂಬಿಕೊಂಡಿರುವ, ವ್ಯಾಪಿಸಿಕೊಂಡಿರುವ ಶಕ್ತಿ. ಎಂಥ ಶಕ್ತಿ ಅದು? ದೇವ ಶಕ್ತಿ. ಆ ದೇವ ಯಾವುದು? ಆ ದೇವವನ್ನು ಕೂಡ ಅವರು ಅಪಶ್ಯನ್, ಕಂಡುಕೊಂಡ್ರು ಅನ್ನುವುದಾಗಿ ಹಿಂದಿನ ಮಂತ್ರದೊಡನೆ ಸಮನ್ವಯ ಮಾಡ್ಕೊಳ್ಳೋದು. ಸ್ವಲ್ಪ ಮನಸ್ಸಿಗೆ ಬಂದಿದ್ಯಾ? ಯಾರು ರೆಸ್ಪಾಂಡ್ ಮಾಡ್ತಿಲ್ಲ. ಇಲ್ಲಿ ನಾನೊಂದು ಇಂಗ್ಲಿಷ್ ಪುಸ್ತಕ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ಈಗ ಸರ್. ಮೇಡಮ್ ಎಲ್ಲ ವಿವರಣೆ ಕೊಟ್ರಲ್ಲ ಒಂದೊಂದಕ್ಕೂ, ಹ ಒಟ್ಟು 92. ಹ ಯಾರಿಗಾದ್ರೆ ಕನ್ನಡದಲ್ಲಿ ಸಂಸ್ಕೃತ ಅರ್ಥವಾಗದಲ್ಲ ಇದ್ರೆ ಹ ಅದ್ರಲ್ಲಿ ನಮ್ಮ ಇಂಗ್ಲಿಷಲ್ಲಿ ಯಾರಿಗೂ ಸ್ಪೋಕ್ಸ್ ಅಂದ್ರೆ ಗೊತ್ತಾಗುತ್ತೆ, ಹಬ್ ಅಂದ್ರೆ ಹ. ಗೊತ್ತಾಗುತ್ತೆ, ಅರೆ ಆಮೇಲೆ ಹೌದು ವೆಡ್ಜ್ ಅಂದ್ರೆ ಗೊತ್ತಾಗುತ್ತೆ. ಹೌದು ಅದು ಹೌದು. ಇದೆಲ್ಲ ಎಂಜಿನಿಯರಿಂಗ್ ಟರ್ಮ್ಸ್ ಇದು. ಹ ಅವನ ಸೈಕಲ್ ಇದನ್ನ ಬೇಕಾದ್ರೆ ಇಟ್ಕೊಂಡು ಹ. ಯಾರೋ ಮಾಡ್ಬಿಟ್ಟು ಯಾರೋ ಸಾಫ್ಟ್ವೇರ್ ಒಂದು ಯಾರೋ ಪಕ್ಕದೊಳಗೆ ಇದ್ರೆ ಒಂದು ಚಿತ್ರ ಅಂತೂ ಬರುತ್ತೆ ಸರ್, ಅದು ಅಲ್ಲ ಪ್ರಯೋಗ. ಒಂದು ಚಿತ್ರನೇ ಕ್ರಿಯೇಟ್ ಮಾಡ್ಬೋದು ಇದಕ್ಕೆ. ಹೌದು ಹೌದು. ಯಾರಾದರೂ IT ಯಾರಾದ್ರೂ ಇದ್ರೆ ಹೇಳಿ, ಸಿಂಪಲ್ ಆಗಿದೆ ಇದು. ಐ ಕ್ಯಾನ್ ಗಿವ್ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಹಾ, ಬೇಕಾದ್ರೆ ಜೆರಾಕ್ಸ್ ಸ್ವಲ್ಪ ಕೊಟ್ಟು ಪ್ರಯತ್ನ ಮಾಡಿದ್ರೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ಆ ಚಕ್ರ ನನ್ನ ಕಣ್ಣೊಳಗೆ. ಮೈಂಡಲ್ಲಿ ಯಾರಾದರೂ ಇದನ್ನ ಟ್ರಾನ್ಸ್ಲೇಟ್ ಮಾಡಬೇಕು, ಹಾ ಹೌದು ಹೌದು ಗ್ರಾಫಿಕ್ ಆಗಿ ಟ್ರಾನ್ಸ್ಲೇಟ್ ಮಾಡಿ ನೇಮ್ಸ್ ಎಲ್ಲ ಕೊಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಹೌದು ಹೌದು. ಯಾರಾದರೂ ಸಂಬಡಿ ಹಿಟ್ ಕಮ್ ಫಾರ್ವರ್ಡ್. ಕೃಷ್ಣ ನೀವೇ ಮಾಡ್ರೆ, ಯಾರ ಸಾಫ್ಟ್ವೇರ್ ಮ್ಯಾನ್. ನೋಡ್ತೀನಿ ಸರ್, ನೀವು ಹೇಳಿ. ನನ್ನ ಪಕ್ಕದಲ್ಲಿ ಯಾರು ಕೂತ್ಕೊಂಡ್ರೆ ನಾನು ಹೇಳ್ತೀನಿ, ಯಾಕೆಂದ್ರೆ ನಾವು ಐ ಕೆನಾಟ್ ವರ್ಕ್ ಈ ಕಂಪ್ಯೂಟರ್ ಮುಂದೆ. ತುಂಬಾ ಚೆನ್ನಾಗಿದೆ. ಇಟ್ಸ್ ಇಂಟ್ರೆಸ್ಟಿಂಗ್, ಗೊತ್ತಾ? ನೀವು ಅದು ಮಾಡ್ತಾ ಮಾಡ್ತಾ ಯು ಆರ್ ಆಕ್ಚುಲಿ ಮೆಡಿಟೇಟಿಂಗ್ ಆಲ್ ದೀಸ್ ಆಸ್ಪೆಕ್ಟ್ಸ್. ಇಷ್ಟೊತ್ತು ಮೇಡಮ್ ಹೇಳಿದ್ರು ಅದೆಲ್ಲ ಈಕ್ವಲೆಂಟ್ ಸಂಸ್ಕೃತ, ಈಕ್ವಲೆಂಟ್ ಇಂಗ್ಲೀಷ್ ಇದೆ. ನಿಖಿಲಾನಂದ್ ಮೇಡಮ್ ಇದು ಬುಕ್, ಇದು ನಿಮಗೆ ಗೊತ್ತಲ್ಲ, ನಿಖಿಲಾನಂದ್ರು ಅಂತ, ಹಾಗೆ ಅವ್ರದ್ದು ಉಪನಿಷತ್ತು ಇದು ಬುಕ್, ಇಂಗ್ಲೀಷಲ್ಲಿ ಚೆನ್ನಾಗಿದೆ. ಅದನ್ನು ನೋಡ್ತಾ ಇದ್ದ ಆ ನಂಬರ್ಸ್ ಎಲ್ಲ ಮ್ಯಾಚ್ ಆಗುತ್ತೆ ಅದರಲ್ಲಿ. ಆ್ಯಂಡ್ ಹಿ ಗಿವ್ಸ್ ದಿ ರೆಫರೆನ್ಸ್ ಫಾರ್ ಫರ್ದರ್ ಡೀಟೇಲ್ಸ್ ಆನ್ ದೋಸ್ ಥಿಂಗ್ಸ್ ಫ್ರಮ್ ಡಿಫ್ರೆಂಟ್ ಉಪನಿಷತ್ಸ್, ಅದನ್ನು ಕೊಟ್ಟಿದ್ದಾರೆ. ಬೇಕಾದ್ರೆ ಇನ್ನೂ ವಿಷಯ ತಿಳ್ಕೊಬೋದು. ಆಯ್ತು ಮೇಡಮ್, ಇಲ್ಲಿ ನಿಲ್ಲಿಸ್ಕೊಳ್ತೀರಾ, ಮುಂದುವರಿಸ್ತೀರಾ? ಇಲ್ಲ ಅದೇ ನಾಳೆಗೆ ಇದೆ ಇದು ತಲೆ ಒಳಗೆ ಒಂದು ಚಿತ್ರ ಕೂತ್ರೆ ನಾಳೆ. ಅಂತ ಎಲ್ಲರೂ ಓದಿ ಇದನ್ನ. ಇಲ್ಲಿ ಯಾವ್ದೇ ಅಂದ್ರೆ ಬುಕ್ಕಲ್ಲಿ ಚೆನ್ನಾಗಿದೆ, ಡೀಟೇಲ್ ಎಲ್ಲ ಇದೆ ನೋಡಿ. ಮೇಡಮ್ ಹೇಳಿದ ಪಾಯಿಂಟ್ ವೈಸ್ ಎಲ್ಲ ಇದೆ, ಡಿಸ್ಕ್ರಿಪ್ಷನ್ ಇದೆ ಅಲ್ಲಿ. ಮೈಂಡಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕು. ಕೊನೆಗೆ ಕೇಳ್ಬೋದು ಯಾತಕ್ಕೆ ಬೇಕು ಇದು ಅಂತ. ಈ ಬ್ರಹ್ಮಚಕ್ರದಲ್ಲಿ ನಾನೆಲ್ಲಿದ್ದೀನಿ ಅಂತ ತಿಳ್ಕೋಬೇಕು. ಹುಡುಕ್ಬೇಕು. ಹೌದು ಸರ್, ಅದಕ್ಕೋಸ್ಕರ ಇದು ಹೌದು ಮೆಡಿಟೇಷನ್ಗೆ ಹೆಲ್ಪ್ ಆಗುತ್ತೆ. ಇದು ಒಂದೊಂದು ವಿಷಯ ಬಂದಾಗ ಹೌದು ಹೌದು. ಮುಂದೆ ನಮ್ಮ ಹಿಂದೆ ಆಕ್ಚುಲಿ ಒಂದು ಚಾರ್ಟೇ ಇಟ್ಕೋಬೋದು ಬೇಕಾದ್ರೆ.
ನಾನು ಎಲ್ಲೂ ನೋಡಿಲ್ಲ ಆ ಥರ ಚಾರ್ಟು. ಪೂರ್ಣಮದಃ. ಹೇಳ್ಬೋದು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.